ಕಳೆದ ಒಂದು 12.5 ವರ್ಷಗಳಿಂದ ಕೇವಲ ನನ್ನನ್ನು ಕಾಡಿದ ಪ್ರಶ್ನೆ ಅಲ್ಲ ಸೌಜನ್ಯ, ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯವರನ್ನು ಕಾಡಿದ ಪ್ರಶ್ನೆ ಅಲ್ಲ. ನೀವು ಎಲ್ಲಿಂದಲೋ ಬೆಂಗಳೂರಿನಿಂದ ಇಲ್ಲಿಗೆ ಬರಬೇಕಾದ್ರೆ ಹಾಗಾದ್ರೆ ನಿಮಗೂ ಕಾಡಿದಲ್ವಾ? 80% ಜನ ನಿನ್ನ ಮಗಳಿಗಾದ್ರೆ ನನ್ನ ಹೆಂಡತಿಗಾದ್ರೆ ಅಂತ ಹೇಳ್ತಾರೆ. ಯಾವುದೋ ಅಲ್ಲಿ ಸುಳ್ಳುಗಳು ವಿಜೃಂಭಿಸ್ತಾ ಇದೆ ಹೇಳುವಾಗ ನನಗೆ ಹೊಟ್ಟೆ ಒಳಗೆ ಏನೋ ತಳಮಳ. ಇದಕ್ಕೆ ಮೈನ್ ಅತ್ಯಾಚಾರ ಮಾಡಿದವರು ಬೇರೆ ಇದ್ದಾರೆ ಅಂತ ಹೇಳಿದರು. ಹೆಸರು ಹೇಳುವಂದ್ರೆ ಅಷ್ಟು, ಆ ಸ್ವರ ಹೇಳುವಾಗ ಅಷ್ಟು ಹೆದರಿಕೆ. ಅಂದ್ರೆ ಒಂದು ಧರ್ಮಸ್ಥಳದ ಧರ್ಮಾಧಿಕಾರಿಯವರ ಮನೆಯವರು ಇದ್ದಾರೆ ಅದರಲ್ಲಿ. ಆರೋಪಿ ಈಗಲೂ ಆರೋಪಿ. ಅವರು ಈಗ ಕೊಡ್ತಾನೆ, ನನ್ನ ಕಿಸೆಯಲ್ಲಿದೆ, ನನ್ನ ಜೇಬಲ್ಲಿದೆ, ಮೊಬೈಲಲ್ಲಿದೆ, ಪುಸ್ತಕದಲ್ಲಿದೆ, ಹೇಳಿ 12 ವರ್ಷ ಆಯ್ತು ಸರ್, ಇವತ್ತಿನವರೆಗೆ ಕೊಡ್ಲಿಲ್ಲ. ದಾಖಲೆ ಇದೆ ನಮ್ಮ ಹತ್ರ. ಇದೇ ಮೊಬೈಲ್ ನಲ್ಲಿ ಎಲ್ಲಾ ದಾಖಲೆಗಳು ಕೂಡ ಇದೆ, ತೋರಿಸ್ತೀನಿ. ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ, RJ ಪಾಡ್ಕಾಸ್ಟ್ಗೋಸ್ಕರ ಇವತ್ತು ಮಾತಾಡ್ತಾ ಇದ್ದೀನಿ. ನಾನೀಗ ಮಂಗಳೂರಲ್ಲಿದ್ದೀನಿ. ಮಂಗಳೂರಲ್ಲಿ ಹಿರಿಯ ಪತ್ರಕರ್ತ, ವಯಸ್ಸಿನಲ್ಲಿ ಭಾಳ ಹಿರಿಯನಲ್ಲ, ಆದರೆ ಅನುಭವದಲ್ಲಿ ಭಾಳ ಹಿರಿಯ ವ್ಯಕ್ತಿ ಮತ್ತು ಬಹಳ ದೂರಗಾಮಿ ಆಲೋಚನೆ ಮಾಡುವಂಥ ವ್ಯಕ್ತಿಯ ಜೊತೆ ನನ್ನ ಮಾತುಕತೆ. ಪ್ರಾಯಶಃ ನಾನು ಪತ್ರಕರ್ತರ ಜೊತೆ ಮಾತಾಡಿದ್ದು ತುಂಬ ಅಪರೂಪ. ಯಾಕೆಂದರೆ ನಾವು ಪತ್ರಕರ್ತರಿಗೆ ಒಂದು ಬೇಸರ ಪಟ್ಕೋಬೇಡಿ, ನಾವು ಪೂರ್ವಾಗ್ರಹ ಪೀಡಿತರಾಗಿರ್ತೀವಿ. ನಮ್ಮ ಸಿದ್ಧಾಂತ ಏನಿದೆ ಅದಕ್ಕೆ ಪರವಾಗಿ ಮಾತಾಡಲಿ ಅಂತ ನಿರೀಕ್ಷೆ ಮಾಡ್ತೀವಿ. ಎರಡನೇದು, ಯಾವುದೇ ವಿಷಯವನ್ನು ನಾವು ತುಂಬ ಧಾವಂತದಲ್ಲಿ ಹೇಳ್ತೀವಿ. ಸಹನೆಯಿಂದ, ತಾಳ್ಮೆಯಿಂದ ಕಾದು ಯಾವುದೋ ಒಂದು ವಿಷಯವನ್ನು ಅವಲೋಕಿಸಿ ತದನಂತರ ಮಾತಾಡೋದು. ಹಾಗಿರುವ ಒಬ್ಬ ಅಪರೂಪದ ವ್ಯಕ್ತಿಯನ್ನು ಮಾತಾಡಿಸ್ಬೇಕು ಅಂತ ನಾನೀಗ ಬೆಂಗಳೂರಿಂದ ಮಂಗಳೂರಿಗೆ ಬಂದಿದ್ದೀನಿ. ನನ್ನ ಜೊತೆ ಜಿತೇಂದ್ರ ಕುಂದೇಶ್ವರ ಅಂತ ಒಬ್ಬ ಪತ್ರಕರ್ತ ನನ್ನ ಜೊತೆ ಇದ್ದಾರೆ. ಜಿತೇಂದ್ರ ಕುಂದೇಶ್ವರ ಅವ್ರ ಜೊತೆ ನಾನು ಯಾಕೆ ಮಾತಾಡ್ತಾ ಇದ್ದೀನಿ? ಜಿತೇಂದ್ರ ಕುಂದೇಶ್ವರ ಜೊತೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಜಿತೇಂದ್ರ ಕುಂದೇಶ್ವರ ಅವ್ರಿಗೆ ಈ ಮಣ್ಣಿನ ವ್ಯಾಮೋಹ ಇದೆ. ಈ ಮಣ್ಣಿನಲ್ಲಿ ಆಗುವಂಥ ಅನಾಹುತಗಳಿಗೆ, ಇಲ್ಲಿ ಆಗುವಂಥ ಅಪಸವ್ಯಗಳಿಗೆ ನ್ಯಾಯ ಒದಗಿಸಬೇಕು ಎನ್ನುವಂಥ ಕ್ರಾಂತಿಕಾರಿ ಮನಸ್ಥಿತಿ ಇದೆ. ಅದಕ್ಕೆ ನಾವು ಕ್ಷಾತ್ರ ಧರ್ಮ ಅಂತೀವಿ, ಬ್ರಹ್ಮತೇಜ ಕ್ಷಾತ್ರ ಧರ್ಮ ಅಂತೀವಿ. ಅಂದರೆ ಹೋರಾಟ ಮಾಡುವಂಥ ಮನಸ್ಥಿತಿ ಇದೆ, ಆದರೆ ಸಾತ್ವಿಕವಾದಂಥ ಚಿಂತನೆ ಇದೆ. ಅಂಥ ವ್ಯಕ್ತಿಯ ಜೊತೆ ಮಾತನಾಡುವುದು, ಅದು ವಿಶೇಷವಾಗಿ ಈಗ ಜ್ವಲಂತ ಸಮಸ್ಯೆ ಆಗಿದೆ ಅಂತ ಅಂದ್ಕೊಂಡಿರುವಂಥ ಸೌಜನ್ಯ ಪ್ರಕರಣ, ಜೊತೆಗೆ ಅಲ್ಲಿ ಧರ್ಮಸ್ಥಳದಲ್ಲಿ ತೆಗಿತಾ ಇರುವಂಥ ಗುಂಡಿಯ ಪ್ರಕರಣ, ಇದ್ರ ಕುರಿತಾಗಿ ಒಂದಷ್ಟು ಜಿಜ್ಞಾಸೆಗಳು ನನ್ನಲ್ಲೇನಿದ್ದಾವೆ, ನಿಮ್ಮಲ್ಲೇನಿದ್ದಾವೆ, ಅದನ್ನು ಅವ್ರ ಜೊತೆ ಚರ್ಚೆ ಮಾಡೋಣ ಅಂತ ಇವತ್ತು ಈ ಹರಟೆಗೆ ನಾನು ಅವ್ರ ಜೊತೆ ಕೂತಿರೋದು. ಇದು ಸ್ಪಷ್ಟವಾಗಿ ನಾನು ನಿಮ್ಗೆ ಹೇಳೋ ಹಾಗೆ ಇದು ಹರಟೆ, ಇದು ಸಂದರ್ಶನವಲ್ಲ. ಇದು ಭಾಳ ಗಂಭೀರವಾಗಿ ಘನತೆಯಿಂದ ಯೋಚನೆ ಮಾಡುವಂಥ ವಿಚಾರ ಅಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿ ಇದನ್ನು ಹೇಗೆ ನೋಡ್ಲಿಕ್ಕೆ ಸಾಧ್ಯ, ಇರುವಂಥ ಸ್ಥಿತಿಗತಿಯನ್ನು, ಅದ್ರ ಬಗ್ಗೆ ಈಗ ಮಾತಾಡೋಣ. ನಮಸ್ಕಾರ ಜಿತೇಂದ್ರ. ನಮಸ್ಕಾರ ಜೋಶಿ ಅವರೇ, ಹೇಗಿದ್ದೀರಿ ಜಿತೇಂದ್ರ? ಪರವಾಗಿಲ್ಲ, ಚೆನ್ನಾಗಿದ್ದಾನೆ. ನಿಮ್ಮನ್ನು ತುಂಬಾ ದಿವಸದಿಂದ ನಾನು ಫೇಸ್ಬುಕ್ಕಲ್ಲಿ ಇತ್ತೀಚಿನ ದಿನಗಳಲ್ಲಿ ಫಾಲೋ ಮಾಡ್ತಾ ಇರೋದೇನೆಂದ್ರೆ, ಸೌಜನ್ಯ ಬಗ್ಗೆ ತುಂಬಾ ಜಾಸ್ತಿ ಪೋಸ್ಟ್ಗಳು ಹಾಕ್ತಾ ಇದ್ರಿ. ಯಾಕೆಂದ್ರೆ ಕಳೆದ ಒಂದು 12.5 ವರ್ಷಗಳಿಂದ ಕೇವಲ ನನ್ನನ್ನು ಕಾಡಿದ ಪ್ರಶ್ನೆ ಅಲ್ಲ ಸೌಜನ್ಯ, ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯವರನ್ನು ಕಾಡಿದ ಪ್ರಶ್ನೆ ಅಲ್ಲ. ನೀವು ಎಲ್ಲಿಂದಲೋ ಬೆಂಗಳೂರಿನಿಂದ ಇಲ್ಲಿಗೆ ಬರಬೇಕಾದ್ರೆ ಹಾಗಾದ್ರೆ ನಿಮಗೂ ಕಾಡಿದೆ ಅಲ್ವಾ? ಅಂದ್ರೆ ಇದು ನಗುವ ಪ್ರಶ್ನೆ ಅಲ್ಲ, ನೋವು. ಅಂದ್ರೆ ನನ್ನ ಹೆಂಡತಿ ಒಮ್ಮೊಮ್ಮೆ ಹೇಳ್ತಾಳೆ, ಯಾಕೆ ನೀವು ಯಾವಾಗಲೂ ಅದನ್ನು ಬರಿತಾ ಇದ್ರಿ, ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ? ಆಗ ಅನಿಸ್ತಾ ಇದ್ರು, ನಾನು ಯಾವಾಗಲೂ ಇದರ ಹಿಂದೆ ಇದ್ದೇನೆ ಅಂತ. ನನಗೇನು ಕ್ರಾಂತಿಕಾರಿ ಮನೋಭಾವ ಆ ಥರ ಏನಿಲ್ಲ. ಅದನ್ನು ಬರೆದು ಮುಗಿಸ್ತೇನೆ, ಈಗ ಮುಗಿಸ್ತೇನೆ, ಬರಿತೇನೆ, ಹಾಕ್ತೇನೆ ಪೋಸ್ಟು, ಏನೋ ಒಂಥರ ಖುಷಿ. ಬೈತಾರೆ ಬೇರೆ ಒಂದೊಂದು ಸೌಜನ್ಯ ಪ್ರಕರಣದಲ್ಲಿ ವಿಷಯ ಯಾರಾದ್ರೂ ಹೇಳಿದ್ರೆ 80% ಜನ ನಿನ್ನ ಮಗಳಿಗಾದ್ರೆ ನನ್ನ ಹೆಂಡತಿಗಾದ್ರೆ ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ನನ್ನ ಹೆಂಡತಿಗೆ ಹೆದರಿಕೆ, ನೀವು ಬರೀಲಿಕ್ಕೆ ಹೋಗ್ಬೇಡಿ. ಆದರೂ ಬರೀತೇನಲ್ಲ, ಆಗ ಅನಿಸ್ಲು ಏನೋ ಮಾಡಬೇಕು ಅಂತ ನಾನು ಬರಿತಾ ಇದ್ದೇನೆ ಅಂತ ಹೊರತಾಗಿ ನನಗೆ ಕ್ರಾಂತಿಕಾರಕ ಆ ಥರ ಮಾಡಬೇಕು, ಏನೋ ಮಾಡಬೇಕು ಯಾವುದಿಲ್ಲ.
ಯಾವುದೋ ಅಲ್ಲಿ ಸುಳ್ಳುಗಳು ವಿಜೃಂಭಿಸ್ತಾ ಇದೆ ಹೇಳುವಾಗ ನನಗೆ ಹೊಟ್ಟೆ ಒಳಗೆ ಏನೋ ತೊಳಮಳ ಆಗ್ತದೆ. ಏನಾದ್ರೂ ಮಾಡ್ಬೇಕಲ್ಲ, ನೀನಿದ್ದದ್ದು ವೇಸ್ಟ್ ಇಲ್ಲ ಅಂತ ಹೇಳಿದ್ರೆ ಯಾರೋ ಒಬ್ಬ ಬಂದು ಆ ವೀರೇಂದ್ರ ಹೆಗ್ಡೆ ಅವರನ್ನ ಧರ್ಮಾಧಿಕಾರಿ ಸ್ಥಾನದಿಂದ ತೆಗೆದು ಇನ್ನು ಯಾರನ್ನ ಆಗ್ಬೇಕು ಅಂತ ಪೋಸ್ಟ್ ಹಾಕಿದ್ರೆ ನನಗೆ ಮೈಯಲ್ಲಿ ಕುದಿಬೇಕಲ್ವಾ? ಅಷ್ಟು ಮಾತ್ರ ಅಲ್ಲ, ಇನ್ನು ಯಾರೋ ಸಮೀರ್ ಆಗಲಿ ಇನ್ನೊಬ್ಬ ಯಾರೋ ಹೇಳುದು, ಅದು ಸುಧೀರ್ ಹೆಗ್ಡೆ ಅನ್ನೋ ಪೋಸ್ಟ್ ಅಲ್ಲಿ. ನಾವು ಯಾಕೆ ಅಂದ್ರೆ ನನಗೆ ಉರಿತಿದೆ, ಮತ್ತೆ ಬರೆಯುವುದಿಲ್ಲ ಹೇಳಿದ್ರೆ ಮತ್ತೆ ಪುನಃ ಬರೀತೇನೆ. ಅಂದ್ರೆ ಸೌಜನ್ಯ ಎನ್ನುವಂಥದ್ದು ಅತ್ಯಾಚಾರ ಎಷ್ಟು ಕಾಡಿದೆಯೋ ಅದೇ ರೀತಿಯಲ್ಲಿ ನಂತರ ನಡೆದ ಅಪಪ್ರಚಾರಗಳು ಈ ಭಾಗದ ಇಡೀ ರಾಜ್ಯದ ದೇಶದಲ್ಲಿ, ಈಗ ವಿದೇಶದಲ್ಲೂ ಕೂಡ ಸೌಜನ್ಯ ಅಪಪ್ರಚಾರ ವ್ಯಾಪಕವಾಗಿ ವಿಜೃಂಭಿಸ್ತಾ ಇರುವಾಗ ನಾನೊಬ್ಬ ಅಳಿಲ ಸೇವೆ ಅಂತ ಹೇಳಿದ್ರೆ ಸತ್ಯದ ಪರವಾಗಿ, ನ್ಯಾಯದ ಪರವಾಗಿ, ಸೌಜನ್ಯ ಪರವಾಗಿ ಹೋರಾಟ ಮಾಡಬೇಕು ಅಥವಾ ಅದಕ್ಕೆ ನ್ಯಾಯ ಸಿಗಬೇಕು, ಆ ಅಪಪ್ರಚಾರಕ್ಕೆ ಅಂತ್ಯ ಆಡಬೇಕು, ನನ್ನಿಂದ ಅದು ಕೈಲಾದ ಸೇವೆ ಮಾಡ್ತಾ ಇದ್ದೇನೆ. ನೀವು ಮೊದಲು ಬರ್ದದ್ದು ಯಾವಾಗ ಸೌಜನ್ಯ ಬಗ್ಗೆ? ಸೌಜನ್ಯ ಬಗ್ಗೆ ಬಹುಶಃ ಇದು ಸೌಜನ್ಯ ಪ್ರಕರಣ ಅಂದ್ರೆ ಕರೆಕ್ಟ್ ಡೇಟ್ಗಳೆಲ್ಲ ನನಗೆ ನೆನಪಿರುವುದಿಲ್ಲ. ಆದ್ರೆ ಅದು ಇದೊಂದು ಪ್ರಕರಣ ಆದದಕ್ಕೆ ಸ್ವಲ್ಪ ಜ್ಞಾಪಕ ಇದೆ. 2012 ಅಕ್ಟೋಬರ್ 9, 10 ಆ ಟೈಮ್ ನಲ್ಲಿ ಆಗಿರುವಂತದ್ದು ಇದು. ಅಂದ್ರೆ 13 ವರ್ಷ ಆಯ್ತು ಈಗ. 12 ಇನ್ನೊಂದು ಅಕ್ಟೋಬರ್ ಬಂದಾಗ ಆಗ್ಬೋದು ಅದನ್ನು. ಸೊ ಅದನ್ನ ಲೆಕ್ಕಾಚಾರ ಮಾಡ್ಕೊಳ್ಳಿ, ಮತ್ತೆ ಅದನ್ನು ಟ್ರೋಲ್ ಮಾಡ್ತಾರೆ ಆಮೇಲೆ. ಅಲ್ಲ ಹಾಗಲ್ಲ, ಟ್ರೋಲ್ ಮಾಡಿದಾಗ ಒಂದು ವಿಷಯ ಜೀವಂತವಾಗಿದೆ ಅಂತ ಆಗ್ಲಿಲ್ಲ ಅಂದ್ರೆ ನೀವು ಜೀವಂತವಾಗಿಲ್ಲ ಅಂತ ವಿಷಯ ಟ್ರೋಲ್ ಆಗಿದೆ. ಆವಾಗ ನಾನು ಕನ್ನಡಪ್ರಭದಲ್ಲಿ ಪ್ರಿನ್ಸಿಪಾಲ್ ಕರೆಸ್ಪಾಂಡೆಂಟ್ ಆಗಿದೆ. ಸಹಜವಾಗಿ ನಾವು ಬರಿಬೇಕಲ್ಲ, ಕ್ರೈಮ್ ನೋವಾಗ್ತದೆ, ಕ್ರೈಮ್ ಅದನ್ನ ನ್ಯೂಸ್ಗಳನ್ನ ಕ್ರೈಮ್ ಸ್ಟೋರಿಗಳನ್ನೆಲ್ಲ ಮಾಡಿ ಆದಾಗ ಒಂದು ಹಂತದಲ್ಲಿ ಈ ಪೊಲೀಸರದ್ದೆಲ್ಲ ತನಿಖೆ ಸರಿಯಾಗಿ ಏನೋ ಕಲೆಕ್ಟ್ ಆಗಿಲ್ಲ, ಸ್ವಾಬ್ ಕಲೆಕ್ಟ್ ಆಗಿಲ್ಲ ಅಂತೆ, ಅದು ಕಲೆಕ್ಟ್ ಆಗಿಲ್ಲ ಅಂತ ಅದೆಲ್ಲ ಮಾಹಿತಿಗಳು ಬಂತು. ನಮಗೆ ಸ್ಟೋರಿ ಮಾಡಬೇಕು. ಪ್ರತಾಪ್ ಸಿಂಹ ಈಗಿನ MP ಇದ್ರು, ಅವರು ಕೂಡ ಹೇಳಿದ್ರು ಏನು ಅಲ್ಲಿ ಆಗ್ತಾ ಇದೆ ಅಂತ, ಏನು ಯಾರು ಮಾತಾಡ್ತಲ್ಲ, ನೀವು ಸ್ವಲ್ಪ ನೋಡ್ತಾರೆ. ಆವಾಗ ಎಡಿಟೋರಿಯಲ್ ವಿಭಾಗದಲ್ಲಿ ಇದ್ರೆ, ಸಂಪಾದಕೀಯ ವಿಭಾಗದಲ್ಲಿ. ಅವಾಗ ಹೇಳಿದ್ರು ಏನಾದ್ರು ಮಾಡ್ಬೇಕಲ್ಲ ಅಂತ. ಆಯ್ತು, ನಾನು ಅದನ್ನ ನೋಡಿ ಚೆಕ್ ಮಾಡ್ತೇನೆ ಅಂತ ಒಂದು ಚೆಕ್ ಮಾಡಿದೆ. ಅಷ್ಟೊತ್ತಿಗೆ ಈಗಿನ ಆ ಹೋರಾಟದಲ್ಲಿರುವಂತ ಮಹೇಶ್ ಶೆಟ್ಟಿ ತಿಮರೋಡಿ, ಸೋಮನಾಥ್ ನಾಯ್ಕ್ ಮತ್ತೆ ಇವರೆಲ್ಲ ನನ್ನನ್ನು ಸಂಪರ್ಕ ಮಾಡಿದ್ರು. ನಾನು ಅವ್ರ ಹೋರಾಟ ಆ ಕಡೆಯಿಂದ ಬರ್ತಾ ಇತ್ತಲ್ಲ, ಸೊ ಅವರನ್ನೆಲ್ಲ ಸಂಪರ್ಕಿಸಿದೆ. ಅವಾಗ ಫಸ್ಟಿಗೆ ಹೇಳಿದ್ರು ಹೀಗೆ ಪೊಲೀಸರು ಅದು ತನಿಖೆ ಸರಿ ಇಲ್ಲ, ಸರಿಯಾಗಿ ಏನಾಗ್ತಾ ಇಲ್ಲ, ಮುಚ್ಚಾಗ್ತಾ ಇದ್ದಾರೆ, ಇದಕ್ಕೆ ಮೈನ್ ಅತ್ಯಾಚಾರ ಮಾಡಿದವರು ಬೇರೆ ಇದ್ದಾರೆ ಅಂತ ಹೇಳಿದ್ರು. ಹೆಸರು ಹೇಳುವಂದ್ರೆ ಅಷ್ಟು ಸ್ವರ ಹೇಳುವಾಗ ಅಷ್ಟು ಹೆದರಿಕೆ. ಅಂದ್ರೆ ಆವಾಗಲೇ ಹೇಳಿದ್ದಾರೆ, ಅಂದ್ರೆ ಧರ್ಮಸ್ಥಳದ ಧರ್ಮಾಧಿಕಾರಿಯವರ ಮನೆಯವರು ಇದ್ದಾರೆ ಅದರಲ್ಲಿ ಅಂತ ಆ ಥರ ಹೇಳಿದ್ರು. ನನಗೆ ಆವಾಗ ಏನಂತ ಹೇಳಿದ್ರೆ ಒಂದು ಹುಚ್ಚು ಹುಮ್ಮಸ್ಸು, ಯಾರಾದ್ರೂ ನಾನು ಬರಿತೇನೆ ಅಂತ. ಪ್ರಕರಣ ಏನು ಈಗಲೂ ಇದೆ, ಅದೇ ವಯಸ್ಸಾದ ಸ್ವಲ್ಪ ಕಮ್ಮಿ ಆಗಿರ್ಬೋದು. ಆದ್ರೆ ಆವಾಗಲೂ ನಾನು ಬರೀದಿದ್ದು ನನ್ನ ಯಾವುದಾದ್ರೂ ಇದರಲ್ಲಿ ಹಾಕಿ ಬಿಡ್ತೇನೆ ಅನ್ನುವಂಥ ಒಂದು ಹಠ ಇತ್ತು. ಆಯ್ತಪ್ಪ, ನಮಗಾಗಿ DCIB ಅವರೆಲ್ಲ ತುಂಬಾ ಚೆನ್ನಾಗಿದ್ರು. ಆ DCIB ಅವರು ಮಂಗಳೂರು ಸಿಟಿಯಲ್ಲೇ ಇತ್ತು ಆವಾಗ. ಹಾಗೆ ದಕ್ಷಿಣ ಕನ್ನಡ ಸೇಮ್ DCIB ಅಲ್ಲಿಗೆ ಅಪ್ಲೈ ಆಗ್ತಾ ಇತ್ತು, CCB ಇರಲಿಲ್ಲ. ಆವಾಗ ನಾನು ಅವ್ರ ಹತ್ರ ಮಾತಾಡಿದಾಗ ಅವರು ನಾನು ಹೇಳಿದೆ ಫಸ್ಟಿಗೆ ನಂಬರ್, ಲೊಕೇಶನ್, ಅವ್ರದ್ದು ಎಲ್ಲಿದ್ರು ಏನಿದ್ರು ಎಲ್ಲ ತಗೊಳ್ಳುವ ಫಸ್ಟಿಗೆ ಅಂತ ಹೇಳಿ ಅದನ್ನೆಲ್ಲ ತಗೊಂಡೆ. ಯಾರು ಲೊಕೇಶನ್ ಅಂದ್ರೆ ಇವ್ರು ಏನು ಆರೋಪ ಮಾಡಿ ಧರ್ಮಾಧಿಕಾರಿ ಅವರ ತಮ್ಮನ ಮಗ, ಅವನ ಹೆಸರು ನಿಶ್ಚಲ ಜೈನ್. ಅಂದ್ರೆ ಅದರಲ್ಲಿ ಇಲ್ವೇ ಇಲ್ಲ ಕಾರಣಕ್ಕೆ ನನಗೆ ಹೆಸರು ಹೇಳಿಕೆ ಮುಜುಗರ ಅಷ್ಟೇ. ಇದ್ರೆ ನಾವು ರಾಜಾರೋಷವಾಗಿ ಹೇಳ್ತಾನೆ. ಹಾಗೆ ಅವ್ರದ್ದು ಏನೋ ನಂಬರ್ ಎಲ್ಲ ತಗೊಂಡ್ರು, ಇದು ನಾನೇ ತಗೊಂಡೆ. DCB ಅವ್ರ ಹತ್ರ ಹೇಳಿದ್ರೆ ಆದ್ಮೇಲೆ ಅವ್ರ ಹತ್ರ ಕೇಳಿದೆ ಏನು ಇದರಲ್ಲಿ ಏನಾದರೂ ಇದೆಯಾ, ಅದು ವೀಸಾ ಪಾಸ್ಪೋರ್ಟ್ ಎಲ್ಲ ಚೆಕ್ ಮಾಡಿದ್ರು. ಇಲ್ಲ ಸರ್ ಅದರಲ್ಲಿ ಯಾವುದಿಲ್ಲ. ಯಾಕೆ ಹೇಳಿದ್ರೆ ಇದು ಆದದ್ದು ಅಕ್ಟೋಬರ್ 9, 10 ಅವನು ಅದಕ್ಕಿಂತ 2 ತಿಂಗಳು ಮುಂಚೆನೆ ಊರು ಬಿಟ್ಟು ಹೋಗಿದ್ದಾರೆ, ಅವರ ಎಜುಕೇಶನ್ಗೋಸ್ಕರ. ಆಗಸ್ಟ್ 31 ಹೋಗಿದ್ದಾರೆ ಅಂತ. ಅಂದ್ರೆ ಹೋಗಿದ್ರು ಅವ್ರು ಕಲೀಲಿಕ್ಕೆ, ಹೋಗಿದ್ರು ಅಂತ ಹೇಳಿದ್ರು. ಅದು ಪೊಲೀಸರು ಅದನ್ನ ಚೆಕ್ ಮಾಡಿದವರು. ವೀಸಾ ಪಾಸ್ಪೋರ್ಟ್ ಎಲ್ಲ ಚೆಕ್ ಹೌದು ತೋರಿಸಿದ್ದಾರೆ. ಆಯ್ತು, ನಾನು ಅದನ್ನ ಪಾರ್ಟ್ ಬಿಟ್ರಿ. ಅಂದ್ರೆ ನೆಟ್ ಲೊಕೇಶನ್ ಇಲ್ಲ, ಅದಾದ್ಮೇಲೆ ಅವರು ಇಲ್ಲಿಲ್ಲ, ವೀಸಾ ಅಧಿಕೃತ ಅಮೆರಿಕದ ಇದನ್ನು ನಂಬದಿದ್ರೆ ನಾವು ಮತ್ತೆ ಯಾವ್ದು ಭಾರತದಲ್ಲಿ ಆದ್ರೂ ಎಲ್ಲ ಧರ್ಮಾಧಿಕಾರಿಗಳಿಗೆ ಇನ್ಫ್ಲೂಯೆನ್ಸ್ ಇದೆ ಮಾಡಬಹುದು. ನಾನು 12 ವರ್ಷಗಳ ಹಿಂದೆ ನಾನು ಅದನ್ನು ಬಿಟ್ಟಿದೆ. ಯಾಕಂದ್ರೆ ಯಾವುದೇ ಉರುಳಿಲ್ಲ. ಆದ್ರೆ ಉಳಿದ ವಿಚಾರಗಳು ಡೌಟ್ ಇತ್ತು. ಯಾವುದು ತನಿಖೆ ಏನು ಸರಿಯಾಗಿ ಎರರ್ಗಳು, ನೀವು ಡೈರೆಕ್ಷನ್ ಚೇಂಜ್ ಅಲ್ಲ, ಆರೋಪಿ ಎಲ್ಲ ಇವನ್ ಮಾಡಿದ್ದು ಅವನಲ್ಲ,
ಎರರ್ಗಳು ಕೆಲವೊಮ್ಮೆ ಸ್ವಾಬ್ ಕಲೆಕ್ಟ್ ಮಾಡೋದು ಲೇಟ್. ಈಗ ಒಂದು 3-4 ದಿನದೊಳಗೆ ಸ್ವಾಬ್ ಕಲೆಕ್ಟ್ ಮಾಡಿ ಅದನ್ನ ಕಳಿಸ್ಬೇಕು ಪ್ರಯೋಗಾಲಯಕ್ಕೆ, ಇದು 12 ದಿನ ತಡ ಆಗಿದೆ ಇತ್ಯಾದಿ. ಮತ್ತೆ ಇತ್ಯಾದಿ ಸಣ್ಣ ಅಲ್ಲಿ ಡೌಟ್ಗಳು ಬಂದಿತ್ತು. ಏನು 2 ಅವಳ ಜೊತೆ ಒಳ ಉಡುಪುಗಳನ್ನ ಕೇಳಿದ್ದಾರೆ, ಕೊಡೆ ಒಂದು ಪತ್ತೆ ಆಗ್ಲಿಲ್ಲ ಇತ್ಯಾದಿ ಆರೋಪಗಳಿತ್ತು. ನಾನು ಅದನ್ನ ಕ್ರಾಸ್ ಚೆಕ್ ಮಾಡಿ ಇವರಿಗೆ ಕೇಳಿ ಅದನ್ನ ಏನುಂಟು ಅದರಲ್ಲಿ ಬರ್ತೇನೆ. ಅದ್ರ ಆ ಲೇಖನದಲ್ಲಿ ಏನು ಈ ಅತ್ಯಾಚಾರ ಏನು ಮಾಡಿದನಲ್ಲ ಸಂತೋಷ್ ರಾವ್, ಅವನೇ ಆರೋಪಿ ಅಂತ ಬರ್ದಿದ್ದೆ. ಯಾಕಂದ್ರೆ ನಾನು ಅವಾಗ್ಲೇ ಆರೋಪಿ, ಈಗಲೂ ಆರೋಪಿ, ಶಿಕ್ಷೆ ಆಗ್ಲಿಲ್ಲ ಅಷ್ಟೇ. ಆವಾಗ್ಲೇ ನಾನು ಅಲ್ಲಿ ವಿಧಿವಿಜ್ಞಾನ ಅಧಿಕಾರಿಗಳಿಗೆ ಮಾತಾಡಿದ್ದೇನೆ. ಮತ್ತೆ ಇವರು ನಮ್ಮ ಡಾಕ್ಟರ್ ಮಹಾಬಲೇಶ್ ಶೆಟ್ಟಿ, ಅದರಲ್ಲೂ ಅವರು ಅಸ್ಥಿಪಂಜರವನ್ನ ಕಣ್ಣು ಮುಚ್ಚಿ ನೋಡಿ, ಅಂದ್ರೆ ಕಣ್ಣು ಮುಚ್ಚಿ ಅದನ್ನು ಮುಟ್ಟಿ ಹೇಳ್ತಾರೆ ಇದು ಯಾರ ಅಸ್ಥಿಪಂಜರ ಅಂತ. ಹೌದೌದು, ಅಂತಹ ಒಬ್ರು ಮಹಾಬಲೇಶ್ ಶೆಟ್ಟರು, ಅವ್ರ ಹತ್ರ ನಾನು ಅವಾಗಲೇ ಕ್ರಾಸ್ ಮಾಡಿದ್ದೇನೆ. ಡಾಕ್ಟರ್ ಕಂಪ್ಯೂಟರ್ ಅಲ್ಲಿ ಏನು ಅವರು ವರದಿ ಬರುವಾಗ ಅದರಲ್ಲಿ ಅವರು ಇವನು ಸಂತೋಷ್ ರಾವ್ನ ಕ್ರಾಸ್ ಮಾಡುವಾಗ ಒಂದು ಕೇಳಿದ್ರು ನನಗೆ. ಈಗ ಅಂದ್ರೆ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಆತ್ಮಸಾಕ್ಷಿ ಬೇಕಲ್ಲ, ಒಂದು ಆರ್ಟಿಕಲ್ ಬರೀಬೇಕಾದ್ರೆ. ಅವನೇ ಅಲ್ಲ ಅಂತ ಹೇಳ್ತಾ ಇದ್ರೆ ಅವನು ಒಂದು ಕ್ರಾಸ್ ಮಾಡುವಾಗ ಹೀಗೆ ಕೇಳ್ತಾರಂತೆ, ಅಲ್ಲಷ್ಟೆಲ್ಲ ಮಳೆ ಬಂದಿತ್ತು, ಅಷ್ಟೆಲ್ಲ ಹಳ್ಳದಲ್ಲಿ ನೀರು ಹರಿತಾ ಇತ್ತು, ನೀನು ಹೇಗೆ ಅವಳನ್ನ ಕರ್ಕೊಡು ಅಂದ್ರೆ ಅವನು ಎಲ್ಲದಕ್ಕೂ ಆನ್ಸರ್ ಮಾಡೋದಿಲ್ಲ, ರ್ಯಾಂಡಮ್ ಕ್ವಶನ್ ತಪ್ಪಿ ಆನ್ಸರ್ ಮಾಡ್ತಾನೆ. ಅಂದ್ರೆ ಹಾಗೆ ಉತ್ತರ ಇಲ್ಲ. ಸಂತೋಷ್ ರಾವ್. ಅದಕ್ಕೆ ರಶ್ಮಿಯನ್ನ ಅವರು ಕ್ರಾಸ್ ಚೆಕ್ ಮಾತಾಡುವಾಗ ಆಗ ಅದು ಕಾಲ್ನವರೆಗೆ ಮಾತ್ರ ನೀರಿತ್ತು ಹೇಳಿದಂತೆ, ಅಲ್ಲಿ ಫಿನಿಶ್. ಆದ್ರೆ ತಕ್ಷಣ ಕೇಳುವಂತ ಕೆಲವೊಂದು ಮಾತುಗಳಲ್ಲಿ ಸಿಕ್ಕಿಬಿಡುವಂಥದ್ದು, ಒಪ್ಪಿಕೊಳ್ಳುವುದಲ್ಲ. ಆಗ ಮತ್ತೆ ವಿಚಾರ ಮಾಡುವಾಗ ಅಷ್ಟೇ, ಮಳೆ ಇಳಿದಾಗ ಅಥವಾ ಮಳೆ ಬರುವ ಮುಂಚೆ, ಮಳೆ ರಾತ್ರಿ ಬಂದಿದ್ದು, ಇವರು ಏನು ಘಟನೆ ಆದದ್ದು ಸಂಜೆ ಹೊತ್ತಿಗೆಲ್ಲ, ಹಾಗಾಗಿ ಅಲ್ಲಿ ನಂತರ ನೀರು ಜಾಸ್ತಿ ಆಗಿದ್ದು, ಹಾಗೆ ಅಲ್ಲಿ ಕರ್ಕೊಂಡು ಹೋದದ್ದು, ಇದರಲ್ಲಿ ಇಟ್ಕೊಂಡು ಹೀಗೆ ಏನು ಅವಳ ಕುತ್ತಿಗೆ ಈಗೆಲ್ಲ ಟೈ ಎಲ್ಲ ಮಕ್ಕಳಿಗೆ ಹಾಕ್ತಾರಲ್ಲ, ಅದನ್ನೇ ಗಟ್ಟಿಯಾಗಿ ಇಟ್ಕೊಂಡು ಹೋದದ್ದು. ಮತ್ತೆ ಆ ಫೋಟೋದಲ್ಲೆಲ್ಲ ನೋಡುವಾಗ ಸ್ಪಷ್ಟವಾಗಿ ಅದು ಆ ಚಿಹ್ನೆಗಳು, ಕುತ್ತಿಗೆಲ್ಲಾದ ಗಾಯ ಎಲ್ಲವೂ, ಅಂದ್ರೆ ನಾನು ಅದನ್ನು ಹೇಳುದು ಅಧಿಕ ಪ್ರಸಂಗ ಅಥವಾ ಆಭಾಸ ಆಗ್ತದೆ. ಇದನ್ನು ತಜ್ಞ ವೇದರುಗಳಿಗೆ ಲಭ್ಯ ಇರೋದ್ರಿಂದ ಮತ್ತೆ ಈಗಾಗಲೇ ಹೇಳಿರೋದ್ರಿಂದ ನಾನು ಅದನ್ನು ಉಲ್ಲೇಖ ಮಾಡ್ತಾ ಇದ್ದೆ, ನನಗೆ ಆ ಕಾನ್ಫಿಡೆನ್ಸ್ಗೆ ಅಷ್ಟೇ. ನನಗೆ ನಾನು ಅವ್ರ ಹತ್ರ ಫೋನ್ ಮಾಡಿ ಕೇಳಿದ್ದೇನೆ. ಇಷ್ಟೆಲ್ಲ ಕಾನ್ಫಿಡೆನ್ಸ್ ಆದ್ಮೇಲೆ ನಾನು ಒಂದು ಆರ್ಟಿಕಲ್ ಅನ್ನ 2-3 ಆರ್ಟಿಕಲ್ ಅನ್ನು ಸೇರಿಸಿ ಪ್ರತಿಭಟಿಸುವ ಸೌಜನ್ಯ ಏಕಿಲ್ಲ ಅಂತ ನಾನು ಬರ್ದೆ. ಪ್ರತಿಭಟನೆ ಆಗ್ಲಿ ಅಂತ ಅವಾಗೇ ನನಗೆ, ಯಾಕಂದ್ರೆ ಸರಿಯಾಗಿ ತನಿಖೆ ಆಗ್ಬೇಕು. ಈಗ ನೋಡಿ ತನಿಖೆಯಿಂದ ತಪ್ಪಿಸ್ಕೊಂಡ್ರಲ್ಲ, ಈಗ ನನಗೆ ಒಮ್ಮೊಮ್ಮೆ ಬೇಜಾರಾಗ್ತದೆ ಪ್ರತಿಭಟನೆ ದಿಕ್ಕು ತಪ್ಪಿತು ಅಂತ. ಸೊ ಆವಾಗ ನಾನು ಬರೀಲಿಕ್ಕೆ ಶುರು ಮಾಡಿದ್ದೆ. ಆವಾಗ ಬರ್ದು ಅದರಲ್ಲಿ 2-3 ವಿಷಯ ಮಿಸ್ ಮಾಡಿ ಪ್ರತಿಭಟಿಸುವ ಸೌಜನ್ಯ ಏಕೆ ಇಲ್ಲ ಅಂತ ಇದನ್ನು ಬರ್ದಾದ್ಮೇಲೆ ನಮ್ಮ ತಿಮ್ಮರೋಡಿಯವರು ಇವರೆಲ್ಲ ಸೇರಿ ತುಂಬಾ ಒಳ್ಳೇದಾಗಿದೆ ಹೇಳಿದ್ರು. ನಾನು ಇವತ್ತಿಗೂ ಕೂಡ ಆ ವಿಚಾರಕ್ಕೆ ಬದ್ಧನಾಗಿದ್ದೇನೆ. ವಿಚಾರ ಬದಲಾಗಿಲ್ಲ. ಅವರು ಆರೋಪಿಯನ್ನ ಬದಲಿಸಿದ್ರು. ಅದಾದ್ಮೇಲೆ ಅಲ್ಲಿವರೆಗೆ ಒಪ್ಪಿದ್ರು ಸಂತೋಷ್ ರಾವ್. ಅದಾದ್ಮೇಲೆ ಆರೋಪಿಯನ್ನ ಬದಲಿಸಿದ್ರು. ಆಮೇಲೆ ಅವರು ಆರೋಪಿ ಅಲ್ಲ, ಇನ್ನೊಬ್ಬ ಯಾರೋ ಇದ್ದಾನೆ, ಮತ್ತೊಬ್ಬ ಇದ್ದಾನೆ ಹೇಳಿದ್ರು. ಅದಾದ್ಮೇಲೆ ಇನ್ಯಾರೋ 4 ಜನರ ಮೇಲೆ ಆರೋಪ ಮಾಡಿದ್ರು. ನಾನು ಅಲ್ಲಿವರೆಗೆ ನಾನು ಅವರಿಗೆ ಅಂದ್ರೆ ಆ ಹೋರಾಟಕ್ಕೆ ನಮ್ಮ ಸಪೋರ್ಟ್ ಇದೆ. ಆದ್ರೆ ಆರೋಪಿ ಬೇರೆ. ಈಗ ನಾನು ಹೇಳ್ಬೋದು ಅವ ಆರೋಪಿ ಅಂತ, ಆದ್ರೆ ನಮಗೆ ಬೇಕಿರೋದು ಏನು? ದಾಖಲೆ ಅಲ್ಲ ಸರ್. ನೋಡಿ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಇದೆಲ್ಲ ಪೊಲೀಸ್ ಇಲಾಖೆ ಇವರೆಲ್ಲ ಏನು ಕಾರ್ಯಾಂಗ ಅಲ್ವಾ? ವಿಧಿವಿಜ್ಞಾನ ಇಲಾಖೆ ಅವರೇನು ಅಧಿಕೃತ ಸರ್ಕಾರ, ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಅದಾದ್ಮೇಲೆ ಎಲ್ಲ ಅಂದ್ರೆ ವೈದ್ಯರು ಅಷ್ಟು ಕಷ್ಟಪಟ್ಟು ಅದಕ್ಕೆ ಎಕ್ಸ್ಪೀರಿಯನ್ಸ್ ಇರ್ತದೆ. ಅವರೆಲ್ಲ ಹೇಳಿದ್ದನ್ನ ಪೊಲೀಸ್ ಇಲಾಖೆ ತನಿಖೆ ಮಾಡಿ 8,000 ಪುಟ, ಅಂದ್ರೆ ಇವರೆಲ್ಲ ಯಾರು CID, CBI ಇವರೆಲ್ಲ ಅಷ್ಟು 3 ತನಿಖೆ ಪ್ರತ್ಯೇಕವಾಗಿ ಆಗಿತ್ತು. ಅಂದ್ರೆ ಆರಂಭದಲ್ಲಿ ಪೊಲೀಸರು ತನಿಖೆ ಮಾಡಿದ್ರು, ಅದೇನೋ ಸರಿಯಾಗ್ಲಿಲ್ಲ ಅಂತ ನಾವೆಲ್ಲ ಬರ್ತೀವಲ್ಲ. ಅಂದ್ರೆ ಆಮೇಲೆ CID ಮಾಡಿದ್ರು. CID ಮಾಡಿದಾಗ ಅಷ್ಟೊತ್ತಿಗೆ ದೊಡ್ಡ ಮಟ್ಟದ ಇದಾಯ್ತು. CID ಪ್ರಾಥಮಿಕ FIR ಸಲ್ಲಿಸುವ ಹೊತ್ತಿಗೆ CBI ಅವರು ಬಂದ್ರು. ಎಲ್ಲ ಸೇರಿಸಿ FIR ಇದ್ದು ಮೂಲ ಆರೋಪಿ ಚೇಂಜ್ ಆಗ್ಲಿಲ್ಲ, ಎಲ್ಲ ಒಬ್ಬನೇ ಅವನ ಸುತ್ತಲೇ ನಡೆದದ್ದು 8,000 ಪುಟಗಳಲ್ಲಿ. ಮತ್ತೆ ಇಷ್ಟೆಲ್ಲ ಎಕ್ಸ್ಪರ್ಟ್ಗಳು ಹೇಳಿದ್ದು, ಸಾಕ್ಷಿಗಳು, ಸಾಂದರ್ಭಿಕ ಸಾಕ್ಷಿಗಳು ಇವೆಲ್ಲ ಸೆಟ್ ಮಾಡಿ ಅಷ್ಟು ಪುಟಗಳನ್ನ ನಾನು ಬರ್ದ್ರೆ ನಿನ್ನ ಮಗಳಿಗೆ ಹೀಗೆ ಆದ್ರೆ ಅಂತ ಕೇಳಿದ್ರೆ ಹೇಗೆ ಸರ್? ಅಲ್ಲ ಅಂದ್ರೆ ಎಷ್ಟು ನೋವಾಗ್ತದೆ ಅಂತ. ನನಗೆ ಮಗಳಿದ್ದಾರೆ, ನನ್ನ ಹೆಂಡತಿ, ನಮ್ಮ ತಾಯಿಗೂ ತುಂಬಾ ಇವ್ರು ಬೈತಾರೆ. ಹಾಗಾದ್ರೆ ನಾನು ಕೇಳಿದೆ, ಒಂದ್ಸರಿ ದುಃಖ ಬಂತು ನನಗೆ. ಒಂದು ಯಾರೋ ಕೇಳುವಾಗ ನಾನು ಹಾಗಾದ್ರೆ ನಾನು ಯಾರ ಬಗ್ಗೆ ಬರೆಯುವುದು? ನೀವು ದಾಖಲೆ ಕೊಡಿ.
ಒಂದಾದ್ರೂ ದಾಖಲೆ ಕೊಡಿ, ಏನಾದ್ರೂ ಸರ್ಕಾರದ ಅಧಿಕೃತವಾದಂತ ಯಾವುದಾದ್ರೂ ಒಂದು ದಾಖಲೆ ಕೊಡಿ ಅಂತ. ಅವರು ಈಗ ಕೊಡ್ತೇನೆ, ನನ್ನ ಕಿಸೆಯಲ್ಲಿದೆ, ನನ್ನ ಜೇಬಲ್ಲಿದೆ, ಮೊಬೈಲಲ್ಲಿದೆ, ಪುಸ್ತಕದಲ್ಲಿದೆ ಹೇಳಿ 12 ವರ್ಷ ಆಯ್ತು ಸರ್, ಇವತ್ತಿನವರೆಗೆ ಕೊಡ್ಲಿಲ್ಲ. ಆ ಪುಣ್ಯಾತ್ಮ ಆಗ ಹೇಳ್ತಾನಲ್ಲ, 2 ವರ್ಷದಿಂದ ಹೇಳ್ತಿದ್ದ, 1 ತಿಂಗಳ ಕಾಯಿರಿ ಈಗ ಸಾಕ್ಷಿ ಕೊಡ್ತೇನೆ ಅಂತ. ಹೆಸರು ಹೇಳ್ಬೇಕಾ ಸರ್? ನನಗೆ ಅಂದ್ರೆ ಬೇಡ ಅಂತ ಇದೆ ಅವ್ರ ಹೆಸರು ಹೇಳುದು, ಗಿರೀಶ್ ಮಟ್ಟಣ್ಣನವರು. ಅಲ್ಲ, ಎಲ್ರಿಗೂ ಗೊತ್ತಿದೆ, ನನ್ನ ಬಾಯಲ್ಲಿ ಯಾಕೆ ಹೆಸರು ಬರಬೇಕು ಅಂತ ಸುಮ್ಮನೆ ಅಂತವ್ರು. ಅವರು ಹೇಳುವಾಗ ಏನ್ ಹೇಳಿದ್ರು, ಎಂಥ ವಿಶ್ಲೇಷಣಕಾರ ಹೇಳಿದ್ರೆ, ಈ ಕಾಡು ಹಂದಿಗಳು 6 ಅಡಿ ಆಳದಲ್ಲಿ ಹೂತ ಶವದ ರುಂಡ ತಲೆ ಬುರುಡೆಯನ್ನ ಅದಕ್ಕೆ ಭಾರಿ ಇಷ್ಟ ಅಂತೆ, ಅದನ್ನು ತಿನ್ಲಿಕ್ಕೆ ತಗೊಂಡೋಗ್ತು. ಅದನ್ನು ನಂಬಿ ಚಪ್ಪಳ ಜನ ಇದ್ದಾರಲ್ಲ ಸರ್, ಮಂಗಳೂರಲ್ಲೂ ಇದ್ದಾರೆ, ಅತಿ ಬುದ್ಧಿವಂತರು ಅಂತ ನಾವು ಹೇಳ್ತಿರೋದಲ್ಲ, ಬುದ್ಧಿವಂತರು ಇದ್ದಾರೆ. ಮತ್ತೆ ಆ ಕಡೆ ಆ ಕಡೆ ಮತ್ತೆ ಬೆಂಗಳೂರು ಭಾಗ ಅಂತೂ ಸೌಜನ್ಯ ಅತ್ಯಾಚಾರ ಮಾಡಿದ್ದು ಇವರು ಹೇಳಿದ್ದಾರೆ ಅವರೇ ಅಂತ. ಅಲ್ಲಿವರೆಗೆ ಭಯಾನಕ ಸ್ಥಿತಿ ಹೇಳಿದ್ರೆ ನಾವು ಎಲ್ಲಿವರೆಗೆ ಅಂತ ನಮ್ಮ ಮನೆಯಲ್ಲಿ ಹೋರಾಟ ಮಾಡಬೇಕು, ಅಷ್ಟು ಡೌಟು. ಹೊರಗಿನವರೆಗೂ ಹೋರಾಟ ಇರ್ಬೋದು, ನಮ್ಮ ತಾಯಿ ಹೇಳ್ತಾರೆ ಇರ್ಬೋದಾ ಅಂತ. ನಾವು ನಮ್ಮ ಮನೆಯಲ್ಲಿ ಹೋರಾಟ ಮಾಡಿ, ಹೊರಗಡೆ ಬಿಡಿ, ಸತ್ಯವನ್ನ ಹೇಳಲಿಕ್ಕೆ ಕನ್ವಿನ್ಸ್ ಮಾಡ್ಲಿಕ್ಕೆ ಅಲ್ಲ, ಕನ್ವಿನ್ಸ್ ಆಗಿದ್ದಾರೆ. ಈಗಂತೂ ಬುರುಡೆ ಪ್ರಕರಣ ಆದ್ಮೇಲೆ ಎಲ್ರಿಗೂ ಅರ್ಥ ಆಗಿದೆ ಮೇಲ್ನೋಟಕ್ಕೆ, ಇದರಲ್ಲಿ ಏನೋ ದೊಡ್ಡ ಷಡ್ಯಂತ್ರ ಇದೆ. ಅಂದ್ರೆ ಪ್ರೊಪಗಂಡ ಅಷ್ಟು ಸ್ಟ್ರಾಂಗ್ ಇದೆ. ನಮ್ಗೆ ನಮ್ಮ ಇಷ್ಟೆಲ್ಲ ನಮ್ಮನ್ನು ನಂಬ್ತಾರೆ, ಏನ್ ಮಾಡ್ತಾರೆ, ಅವರಿಗೂ ಸಂಶಯ ಬಂದಿದೆ ಅಂತ ಹೇಳಿದ್ರೆ ಅಷ್ಟು ಪ್ರೊಪಗಂಡ ಇದೆ ಅಂತ ನನಗೆ ಆವಾಗ ಅರಿವಾಯ್ತು. ನಾನು ಹೇಳ್ತಾ ಇರೋದೇನಂದ್ರೆ, ಈಗ SIT ಹೋಗ್ತಾ ಇರುವ ದಾರಿ ಇದೆಯಲ್ಲ, ನನಗನ್ಸೋದು ಒಬ್ಬ ಲೇಮ್ಯಾನ್, ಒಬ್ಬ ಜನಸಾಮಾನ್ಯನಾಗಿ ನನ್ನ ಪ್ರಶ್ನೆ, ಯಾವುದೋ ಒಬ್ಬ ವ್ಯಕ್ತಿ ಬಂದು ನಾನು ಒಂದಿಷ್ಟು ಹೆಣಗಳನ್ನು ಹೂತು ಹಾಕಿದ್ದೀನಿ ಅಂತ ಒಬ್ಬ ಹೇಳ್ತಾನೆ. ಇಟ್ ಇಸ್ ಹ್ಯೂಮನ್ಲಿ ಇಂಪಾಸಿಬಲ್. ಒಬ್ಬ ವ್ಯಕ್ತಿ ಒಂದು ಹೆಣವನ್ನ ಆ ರೀತಿ ತಗೊಂಡೋಗಿ 1 ಹುಳ್ಬಹುದು, 2 ಹುಳ್ಬಹುದು, 3 ಹುಳ್ಬಹುದು, 100 ಹುಳಕ್ ಸಾಧ್ಯ ಇಲ್ಲ. ಆಮೇಲೆ ಆತರ ಹೂಳಿಸ್ಲಿಕ್ಕೂ ಯಾವನೋ ಒಬ್ಬ ಭೂಗತ ದೊರೆಗೂ ಸಾಧ್ಯ ಇಲ್ಲ. ನಾನು ನನ್ನ ವಿಡಿಯೋದಲ್ಲಿ ಹೇಳಿದ್ದೇನೆ, ಛೋಟಾ ರಾಜನ್ನು, ಛೋಟಾ ಶಕೀಲು, ಆಮೇಲೆ ದಾವೂದ್ ಇಬ್ರಾಹಿಂ ಅವರು ಕೂಡ ಅಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಿಂತ ಜಾಸ್ತಿ ಧರ್ಮಸ್ಥಳದ ಹೆಗಡೆ ಅವರು ಮಾಡಿಸಿದ್ದಾರೆ, ನಾನು ಅಷ್ಟೆಲ್ಲ ಹೂಳಿದ್ದೀನಿ ಅಂತ ಹೇಳ್ತಾರೆ. ಪೊಲೀಸರದ್ದು ಒಂದು ಸ್ವಭಾವ ಇರುತ್ತೆ. ಏನಪ್ಪ ಸ್ವಭಾವ ಅಂತಂದ್ರೆ, ಪೊಲೀಸ್ ಹತ್ರ ಯಾರಾದ್ರೂ ಒಬ್ಬ ವ್ಯಕ್ತಿ ಹೋದ ತಕ್ಷಣ ಅವನೊಂದು ಕಂಪ್ಲೇಂಟ್ ಕೊಟ್ಟ ಅಂತ ತಿಳ್ಕೊಳ್ಳಿ, ನನ್ನ ಹೆಂಡತಿ ನನ್ನ ಮನೆಯಲ್ಲಿ ಅಂತ ಕೊಟ್ಟ ತಕ್ಷಣ ಯಾರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿದಾನೋ ಅವನನ್ನೇ ಆರೋಪಿ ಅಂತ ತಿಳ್ಕೊತಾರ ಅವ್ರು. ನಂದೇನೋ ಕಳುವಾಗಿದೆ, ಇವನೇ ಮುಚ್ಚಿಟ್ಟು ಕಳುವಾಗಿದೆ ಅಂತ ಏನಾದ್ರು ಇನ್ಶೂರೆನ್ಸ್ ಇಂದ ಲಾಭ ತಗೊಳಕ್ ನೋಡ್ತಾನಂತ ಸಂಶಯ ಪಡಬೇಕು. ಅಷ್ಟೆಲ್ಲ ಚಾಣಾಕ್ಷರಾಗಿರುವಂತ ಪೊಲೀಸರು ಒಬ್ಬ ಯಾವನೋ ಭೀಮಾ ಅನ್ನುವಂತ ಆಗಂತುಕ ವ್ಯಕ್ತಿ ಬಂದು ನಾನು 100 ಹೂಡ್ಬಿಟ್ಟಿದ್ದೀನಿ ಒಂದು 15 ವರ್ಷದಿಂದ ಅಂತ ಹೇಳಿದ ತಕ್ಷಣ ಅಮಾಯಕವಾಗಿ, ಮುಗ್ಧವಾಗಿ, ಇದಕ್ಕಿದ್ದ ಹಾಗೆ ಹೇಗೆ ಇದಕ್ಕೆ ಒಪ್ಪಿದ್ರು ಅನ್ನೋದು ನನ್ನ ಜಿಜ್ಞಾಸೆ. ನನಗೂ ಆ ತರ ಜಿಜ್ಞಾಸೆ ಬಂದಿತ್ತು. ಯಾಕೆ ಹೇಳಿದ್ರೆ, ನೀವು ಹೇಳಿದ ಪೊಲೀಸರು ತಕ್ಷಣ ಅವರನ್ನೇ ಸಂಶಯ ಪಡ್ತಾರೆ ಅಂತ ಹೇಳಿದ್ರಲ್ಲ, ನಮ್ಮ SP ಅವರಿಗೆ ಕಂಪ್ಲೇಂಟ್ ಬಂದಾಗ ಡಾಕ್ಟರ್ ಅರುಣ್ ಕುಮಾರ್ ಅವರು ಅವನ ಮೇಲೆ ಸಂಶಯ ಪಟ್ರು. ಅವನು ಓಡಿ ಹೋಗ್ತಾ ಚಾನ್ಸ್ ಇದೆ, ನಮ್ಗೆ ಫಸ್ಟಿಗೆ ತೋರಿಸಿ ಆಮೇಲೆ ಮಂಗ ಮಾಡ್ತಾನೆ ಅಂತ. ಹಾಗಾಗಿ ಅವನೊಂದು ಮಂಪರು ಪರೀಕ್ಷೆಗೆ ಪ್ಲಾನ್ ಮಾಡಿದ್ರು. ಮಂಪರು ಪರೀಕ್ಷೆ ಪ್ಲಾನ್ ಮಾಡಿದ ಕೂಡಲೇ ಬಂತು ಈ ಕಡೆಯಿಂದ ಆರೋಪಿ ಪರ ವಕೀಲರ ಸ್ಟೇಟ್ಮೆಂಟ್, ಪ್ರಣಬ್ ಮತ್ತೆ ಒಂದು ಕೇರಳದ ಪೊಲೀಸನ್ನು ತನಿಖೆ ಆಗ್ಬೇಕು ಅಂತ ಬಂತು. ಅಯ್ಯೋ, ನಾವೆನ್ಸಿದ್ವಿ ಇಲ್ಲಿ ಪೊಲೀಸ್ ಇಷ್ಟು ಸ್ಟ್ರಾಂಗ್ ಇದ್ದಾರೆ, ಅದು ದಕ್ಷಿಣ ಕನ್ನಡದಲ್ಲಿ ಇಲ್ಲೆಲ್ಲ ಗಲಭೆ ಆಗ್ತದೆ, ಹತ್ತಿಕ್ಲಿ ಅಂತ ಸ್ಟ್ರಾಂಗ್ ಪರ್ಸನಾಲಿಟಿ ಅರುಣ್ ಕುಮಾರ್ ತಂದಿದ್ದಾರೆ, ಇನ್ನು ಇವರಿಗಿಂತ ಸ್ಟ್ರಾಂಗ್ ಎಲ್ಲಿದ್ದಾರೆ, ಕೇರಳ ಪೊಲೀಸನ್ನು ತನಿಖೆ ಆಗ್ಬೇಕು ಅಂತ ಒಂದು ಕಮ್ಯುನಿಸ್ಟ್ ಲಾಬಿ ಅದು ಮೋಸ್ಟ್ಲಿ. ಅದಾದ್ಮೇಲೆ ಪ್ರಣಬ್ ಮೊಹಾಂತಿ ಅವರಿಂದಲೇ ತನಿಖೆ ಆಗ್ಬೇಕು, ಆರೋಪಿ ಪರ ವಕೀಲರು ಅಲ್ಲ ಹೆಸರು ಕೂಡ ಬಂದ್ಬಿಡ್ತಾರೆ, ಇಂಥವರಿಂದಲೇ ತನಿಖೆ ಆಗ್ಬೇಕು, ಇವರೇ ಮಾಡ್ಬೇಕು. ಅಂದ್ರೆ ಪ್ರಣಬ್ ಮೊಹಾಂತಿ ನಿಮ್ಗೆ ಗೊತ್ತು, ಹಿಸ್ಟ್ರಿ ನಾನು ಆಗಿ ಹೇಳಿದ್ದೇನೆ, ಜಾರ್ಜ್ ಅವರ ಫ್ರೆಂಡ್ಸ್ ಕಾಂಗ್ರೆಸ್ ಅದು ಇದು ಅಂತ. ಆದ್ರೆ ಇವರು ಅದನ್ನೇ ಮಾಡ್ತಾರಂತ, ಅದ್ರ ಗುಂಡಿನೇ ತೆಗಿತಾರೆ ಇವರು. ಅದು ಅಂದ್ರೆ ಧರ್ಮಸ್ಥಳ ಕ್ಷೇತ್ರದ ಗುಂಡಿ ತೆಗಿತಾರೆ ಇವರು ಅಂತ. ಅವರು ಗುಂಡಿಗೆ ಬೀಳ್ತಾರೆ ಆತರ ಮಾಡಿದ್ರೆ. ಗುಂಡಿ ಅಲ್ಲ, ಧರ್ಮಸ್ಥಳ ಕ್ಷೇತ್ರದ ಹಿಂದುತ್ವದ ಗುಂಡಿ ತೆಗೆಯುವಂತ ಹುನ್ನಾರಕ್ಕೆ, ಆ ಹುನ್ನಾರಕ್ಕೆ ಅದಕ್ಕೆ ಕೇಸರಿ ಶಾಲಿನವರೇ ಈಗ ಪುನಃ ಸಮಿತಿ ಆಗ್ತಾ ಇದ್ದಾರೆ, ಹಿಂದುತ್ವದ ಕಾರ್ಯಕರ್ತರೇ ಆಗ್ತಾ ಇದ್ದಾರೆ. ಅದೇ ನೀವು ಅಂದ್ರೆ ಅವರು ಪ್ರಣಬ್ ಮೊಹಾಂತಿ ಅದಕ್ಕೆ ನೇಮಕ ಮಾಡಿದ್ರು, ಆರೋಪಿ ಪರ ವಕೀಲರು ತಿಳಿಸಿದ್ದಾರೆ. ಅದಾದ ಮೇಲೆ ಇನ್ನೊಬ್ರು ಸುಜಾತ ಪರ ವಕೀಲರು ಬರ್ತಾರೆ, ಸೃಷ್ಟಿ ಆಗ್ತಾರೆ ಹೊಸ ಹೊಸ. ಅದಾದ್ಮೇಲೆ ಅವ್ರೇನ್ ಹೇಳ್ತಾರೆ, ಅದು ಇವರು ಏನು ಸಾಕ್ಷಿ ಹೇಳಲಿಕ್ಕೆ ಅವನೊಟ್ಟಿಗೆ ನಾವು ಇದ್ದೇವೆ, ಇವನು ಮುಖ ಅಡ್ಡ ಹಾಕಿದ್ದಾರೆ, ಅವನಿಗೆ ಗೊತ್ತಾಯ್ತು ಗೊತ್ತಿಲ್ಲ, ನಾವು ಹೂಳುವಾಗ ನಾವು ಇದ್ದೇವೆ ಅಂತ 4 ಜನ ಬರ್ತಾರೆ. ಸುಜಾತ ಪರಿ ವಕೀಲ ಹೇಳ್ತಾರೆ, ಇದು 6 ಗುಂಡಿಗೆ ಹೆಣ ಸಿಗುವುದಿಲ್ಲ, ನೀವು 10 ಗುಂಡಿಯವರೆಗೆ ತೋಡಬೇಕು ಹೇಳ್ತಾರೆ.
ಇವರು SIT ಅವರು 10 ಗುಂಡಿಯನ್ನ ಹಣ ಹೂಳ್ತಾರೆ. ಆಗ ಸುಜಾತ ಪರ ವಕೀಲರು ಮತ್ತೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಇದು ಅದಕ್ಕೆ ರಾಡಾರ್ ಬೇಕು, ಅದರ ಅಡಿಯಲ್ಲಿ ಕಾಣುವುದಿಲ್ಲ, GPR ಬೇಕು, ಅದಾದ್ಮೇಲೆ ಅದಕ್ಕೆ ಅರ್ಥ ರಿಮೂವರ್ ಯಾವ್ದು ಯಂತ್ರಗಳು ಬರ್ತದೆ. ನಾನು ಅನ್ಸುದು ಈ ಸುಜಾತ ಪರ ವಕೀಲರು ಯಾರು ಮಾರ, ಈ ಡೈರೆಕ್ಟರ್ ಅವರ SIT ಅವರ ಇವರು ಹೇಳಿದ್ದೆಲ್ಲ ಮಾಡ್ತಾ ಇದ್ದಾರೆ. ಒಂದು ಮಾಡ್ಬೇಕಾದಂತ ಮಂಪೂರು ಪರೀಕ್ಷೆ ಮಾಡೋದಿಲ್ಲ, ಅನನ್ಯ ಬೆಟ್ಟ ಯಾರು ಅಂತ ಆ ಮಾಡಿದ್ರೆ ಇಷ್ಟೆಲ್ಲ ಸಮಸ್ಯೆಗಳು ಇರುವುದಿಲ್ಲ, ಹುಡುಕೋ ಪ್ರಯತ್ನವೇ ಆಗುದಿಲ್ಲ. ಇವರು ಭೂಮಿ ಅಡಿಯಲ್ಲಿ ಹುಡುಕ್ತಾ ಇದ್ದಾರೆ, ಮೇಲೆ ಇದ್ರೆ ಆರೋಪಿಗಳು 10-15 ಗುಂಡಿ ತೆಗೆದ ಮೇಲೆ ಆತನ ಜೊತೆ ಯಾರ್ಯಾರು ಸಂಪರ್ಕದಲ್ಲಿದ್ರು ಅಂತ ಹುಡುಕ್ಲಿಕ್ಕೆ ಬೇರೆ ಬೇರೆ ಕಡೆ ತಮಿಳ್ನಾಡಿಗೆ ಇಲ್ಲಿಗೆ ಎಲ್ಲ ಪೊಲೀಸರು ಕಳಿಸ್ತಾರಲ್ಲ. ಅಂದ್ರೆ ಅವಾಗ ಇದ್ದಕ್ಕಿದ್ದ ಹಾಗೆ ಜ್ಞಾನೋದಯ ಆಯ್ತಾ? ಈಗ ಒಬ್ಬ ವ್ಯಕ್ತಿ ನೀವು ಅವನ ಭೀಮ ಅಂತ ಹೆಸರು ಕೊಟ್ಟಿದ್ದೀರ, ಅವೊಬ್ಬ ಆಗಂತುಕ, ಅನಾಮಿಕ ಆಗಂತುಕ ಏನೋ ಒಂದು ಹೆಸರು ಕೊಡ್ತೀರ ನೀವು, ಅನಾಮಿಕ ಅಂತ ಹೇಳ್ರಿ. ಅವನ್ನ ಬಂದಾಗ್ಲೇ ನಿನ್ನ ಪೂರ್ವಾಪರ ವಿಚಾರ ಮಾಡಲಾರದೆ ಗುಂಡಿ ತೆಗ್ಲಿಕ್ಕೆ ಶುರು ಮಾಡಿ 8-10ರಲ್ಲಿ ಸಿಗದೆ ಹೋದಾಗ ಅವನ ಪೂರ್ವಾಪರವನ್ನು ಹುಡುಕ್ಲಿಕ್ಕೆ ಶುರು ಮಾಡಿದ್ರೆ ಇದು ಸರ್ಕಾರದ ಒಂದು ಷಡ್ಯಂತ್ರ ಅಥವಾ ಫೇಲ್ಯೂರ್, ವೈಫಲ್ಯ, ಎರಡರಲ್ಲಿ ಒಂದಾಗಿರ್ಬೇಕಲ್ವಾ? ಇದು ವೈಫಲ್ಯ ಅಂತ ನನ್ಗೆ ಅನ್ಸುದಿಲ್ಲ, ಇದೊಂಥರ ಸ್ಕ್ರಿಪ್ಟೆಡ್ ಅಂತ ಅನಿಸ್ತಾ ಇದೆ. ಯಾರು ಮಾಡಬೇಕು, ಯಾರು ಹೋಗ್ಬೇಕು, ಯಾರು ತನಿಖೆ ಮಾಡಬೇಕು, ಯಾರು ಅದೇ ರೀತಿ ಆಗ್ತದೆ, ಎಷ್ಟು ಗುಂಡಿ ತೋಡಬೇಕು, ಯಾವ ಯಂತ್ರ ಬಳಸಬೇಕು, ಎಲ್ಲಿ ಉಗಿಬೇಕು. ನನಗೆ ಫಸ್ಟ್ ಡೇ ಸಂಶಯ ಬಂದಿತ್ತು ಸರ್. ಒಂದು 6 ಅಡಿ ಆಗಲ್ಲ, ಆಚೆ ಈಚೆ ಹುಡುಗ ಸರಿ 30 ಅಡಿಯ ಇದನ್ನ JCB ಇಂದ ತೆಗೆಸಿದ್ರಂತೆ. ಈಗ ಹಾಗಾದ್ರೆ ನೀವು ಅಷ್ಟು ಕಷ್ಟ ಆಗುದಿದ್ರೆ ಇಡೀ ಮೇಲ್ಗಡೆ ಒಂದು ಎಲ್ಲ ಮರ ತೆಗೆಯುವುದು, ಎಲ್ಲ ಮರ ತೆಗೆಯುವುದು, ಉದ್ದಕ್ಕೆ ಆದಿ ನೇತ್ರಾತ್ಮದಿಂದ ಅಲ್ಲಿ ಕಡೆ ಆ ಕಡೆಯಿಂದ ಈ ಕಡೆವರೆಗೆ ನಿಮ್ಗೆ ಹಸ್ತಿ ಪಂಜರವೇ ಬೇಕಿದ್ರೆ ಅಲ್ಲಿ ಆ ಕಡೆಯಿಂದ ಏನೋ ಹೊಡೆದು ಬಿಡುದು ಉದ್ದಕ್ಕೆ. ಆಗ ತುಂಬಾ ಹಸ್ತಿ ಪಂಜರ ತೆಗೆದು ಬಿಡು, ತುಂಬಾ ಸಿಗ್ತದೆ. ನೀವು ಅನಾಮಿಕನೇ ಹೇಳಿದ ಅಸ್ಥಿ ಪಂಜರ, ಅವನೇ ಏನು ಅತ್ಯಾಚಾರ ಮಾಡಿ ಹೂತಾಕಿ ಅವರ ದನಿಗಳು ಹೇಳಿದ್ದಂತೆ ಇಲ್ಲಿಯೇ ತೋಡಿದ್ದೇನೆ, ಈ ಭಾಗದಲ್ಲೇ ತೋಡಿದ, ಅವನು ಹೇಳಿದ್ದಲ್ಲೇ ತೋಡ್ಬೇಕಲ್ಲ. ನೀವು ಹಾಗಾದ್ರೆ ಫಸ್ಟ್ ಮೊದಲನೇ ದಿವಸ 30 ಅಡಿ ಆ ಕಡೆ ಈ ಕಡೆ ತೋರಿಸಿ JCB ಹೇಗೆ ನಿಮ್ಗೆ ಯಾವ ಕಾನೂನು ಅಂದ್ರೆ ನಿಯಮ ನಿಮ್ದು? ನೀವು ಉದ್ದೇಶ ಒಳ್ಳೇದಿರ್ಬೋದು ಅಥವಾ ಕೆಟ್ಟದಿರ್ಬೋದು. ಇದಕ್ಕೆ ಖರ್ಚು ಯಾರ್ದು ಅನ್ನೋ ಪ್ರಶ್ನೆ. ನಾನು ಹಾಗೆ ಬರ್ದಿದ್ದೆ, ಖರ್ಚು ನಾನು ಬರ್ದಿಲ್ಲ. ಇವನಿಗೆ ದಿನಕ್ಕೆ 1.5 ಲಕ್ಷ ಎಷ್ಟು ಖರ್ಚಾಗುತ್ತೆ ಅಂತ ನಾನು ಬರ್ದಿದ್ದೆ. ಅದು ಯಾರು ಒಂದು ಒಳ್ಳೆ ತನಿಖೆ ಮಾಡಿದ್ರು, ನನಗೆ ಖುಷಿಯಾಗಿ ಬರ್ದಿದ್ದೆ. ನಿನ್ನ ಅಪ್ಪ ಕೊಡ್ತಾನ ನನಗೆ ಬರೆಯುದು, ನಿನಗೆ ಯಾಕೆ ಸರ್ಕಾರ ನಾವು ಟ್ಯಾಕ್ಸ್ ಕೊಟ್ಟದು? ಹೌದು, ನೀವು ಟ್ಯಾಕ್ಸ್ ಕೊಟ್ಟಿದ್ದೀರಿ ತಾನೆ. ಆದ್ರೆ ನಿಮ್ಮ ತೆರಿಗೆ ದುಡ್ಡು ಇದೆ. ಅದಕ್ಕೆ ಇವತ್ತು ಈಗ ಎಲ್ಲ ಟ್ರೋಲ್ ಜನರಿಗೆ ಅರ್ಥ ಆಗಿ ಮಂಗಳೂರಿನ ಅತಿ ಬುದ್ಧಿವಂತರನ್ನು ಯಾರೊಬ್ಬ ಒಂದು ಮೂರ್ಖ ಮಾಡ್ತಾ ಇದ್ದಾನೆ. ಇವರು ಏನು 7th ಫೇಲ್ ಆದವ IAS IPS ಮಾಡಿದವರನ್ನ ಮಂಗ ಮಾಡ್ತಾ ಇದ್ದಾನೆ ಅಂತ ಈಗ ಟ್ರೋಲ್ ಮಾಡ್ಲಿಕ್ಕೆ ಶುರು ಆಗಿದೆ. ಅಂದ್ರೆ ಆತಂಕ ಇದೆ, ಒಂದು ಭಯ ಇದೆ ಸರ್. ಏನ್ ಸರ್ ಗೊತ್ತಾ, ನನಗೆ ಅನಿಸ್ತಾ ಇರೋದೇನಂದ್ರೆ ಇವನು ಇದ್ದಕ್ಕಿದ್ದಾಗ ಒಂದು ಇವ್ರು ಈಗ 13 ಇದ್ದದ್ದು 30 ಮಾಡಿದ್ದಾರೆ ಅನ್ಕೊಳ್ಳಿ, ಒಂದು 26, 27, 28, 29 ಆಗೋವರೆಗೂ ಇದ್ದ ಅನ್ಕೊಳ್ಳಿ. ಇರೋದು ಡೌಟ್ ಅವನು ಅಷ್ಟರಲ್ಲಿ ಎದ್ದೋಗ್ಬಿಡ್ತಾನೆ ಇದ್ದ ಅನ್ಕೊಳ್ಳಿ. ಇನ್ನೇನ್ ಮುಗಿಯತ್ತೆ ಅನ್ನೋ ಟೈಮ್ ಇವನು ಇದ್ದಕ್ಕಿದ್ದಾಗೆ ನಾಪತ್ತೆ ಆಗ್ಬಿಡ್ತಾನೆ, ಪರಾರಿ ಆಗ್ಬಿಡ್ತಾನೆ. ಅದನ್ನ ಇವತ್ತು SIT ಅವರು ಯಾವ್ದೋ ಪತ್ರಿಕಾಗೋಷ್ಠಿ ಮಾಡಿ ಹೇಳಿಲ್ಲ ನೋಡಿ. ಒಂದು ಇಲ್ಲಿ ದೊಡ್ಡ ವೈಫಲ್ಯ ಹೇಳ್ತೇನೆ, ಯಾವುದೇ ಕಾರ್ಯಾಚರಣೆ ನಡೆದಾಗ ಸರ್ಕಾರದ ದುಡ್ಡಾಗಿರೋದ್ರಿಂದ, ಆ ಸರ್ಕಾರದ ದುಡ್ಡು ನಮ್ಮಂತ ತೆರಿಗೆದಾರ ಕೊಟ್ಟಿರೋದ್ರಿಂದ ನಾವು ಮಾಡಿದ ಕಾರ್ಯಾಚರಣೆಯನ್ನ ಜನರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಜೆ ಪತ್ರಿಕಾಗೋಷ್ಠಿ ಮಾಡಿ ಹೇಳಬೇಕು. ಒಂದು ಸೈಕಲ್ ಕಳವಾಗತ್ತೆ, ಸೈಕಲ್ ಕಳವಾದ ತಕ್ಷಣ ಇಂಥವ್ನ ಹಿಡಿದಿದ್ದೀವಿ ಅಂತ ಅವ್ನ ಎದುರು ಕೂಡಿಸಿ ಫೋಟೋ ತೆಗೆಸಿ ತೋರಿಸ್ತಾರೆ. ಈಗ ಗುಂಡಿ ತೆಗೆಯುವ ಕಾರ್ಯಾಚರಣೆ ನಡೀತಾ ಇದೆ. ಇವತ್ತು 3 ಗುಂಡಿ ಮುಗಿಸಿದ್ರೆ ತಿಳ್ಕೊಡ್ರಿ, 3 ಗುಂಡಿ ಆದ್ಮೇಲೆ ಸಂಜೆ 6 ಗಂಟೆಗೆ ಒಂದು ಟೇಬಲ್ ಇಟ್ಕೊಂಡು ಎದುರುಗಡೆ ಮೈಕ್ ಇಟ್ಕೊಳ್ಳಿ ಜಾಗ ಕೊಟ್ಟು, ಸರ್ ಬೆಳಗಿಂದ ಸಂಜೆವರೆಗೂ ಈ ರೀತಿ ಕಾರ್ಯಾಚರಣೆ ಮಾಡಿದೀವಿ, ಇವತ್ತು ಯಾವುದೇ ಹೆಣ ಸಿಕ್ಕಿಲ್ಲ, ಅಥವಾ ಹೆಣ ಸಿಕ್ಕಿದೆ, ಅಥವಾ ನಮಗೆ ಕಳೆ ಬರ ಸಿಕ್ಕಿದೆ, ಅಥವಾ ಬುರುಡೆ ಸಿಕ್ಕಿದೆ, ಅಥವಾ ಇದು ಬುರುಡೆ ಆಗಿದೆ. ಏನ್ ಸರ್ ಸುಲಭ ಹೇಳಿದ್ರೆ ಹೇಳ್ಬೇಕಲ್ವಾ? ಎಷ್ಟು ಒಳ್ಳೇದಾಗ್ತಿತ್ತು, ಅಪ್ಡೇಟ್ ಕೊಡ್ಬೇಕು, ಎಷ್ಟು ಒಳ್ಳೇದಾಗ್ತಿತ್ತು ಅಲ್ಲ. ಆಮೇಲೆ ಅದನ್ನ ತಗೋಬೇಕಾದ್ ನಮ್ ಕರ್ತವ್ಯ ಅಲ್ವಾ? ಹೌದು, ನನ್ನ ದುಡ್ಡಾಗಿರೋದ್ರಿಂದ ನಾನು ಮಾಹಿತಿ ತಗೊಳ್ಳೋದು ನನ್ನ ಕರ್ತವ್ಯ ತಾನೆ. ಇಡೀ ಕಾರ್ಯಾಚರಣೆ ಮಾಡಿದ್ಮೇಲೆ ಮುಗಿಸ್ತೇನೆ ಅಂತ ಹೇಳಿಕ್ ನೀವು ಆಗಲ್ಲ. ಆಪರೇಷನ್ ಸಿಂಧೂರ್ ಸ್ಥಗಿತಗೊಳಿಸಿದೀನಿ ಅಂತ ನರೇಂದ್ರ ಮೋದಿ ಹೇಳಿದ್ರು ಕೂಡ ಸಂಸತ್ನಲ್ಲಿ ಚರ್ಚೆ ಆಗಿದೆ. ಆಪರೇಷನ್ ಸಿಂಧೂರ್ ಮುಗಿದಿಲ್ಲ, ಚರ್ಚೆ ಆಗಬೇಕು ಅಂತ 16 ಗಂಟೆ ಸಂಸತ್ನಲ್ಲಿ, 9 ಗಂಟೆ ರಾಜ್ಯಸಭೆಯಲ್ಲಿ ಚರ್ಚೆ ಆಗಿದೆ. ನಡೀತಾ ಇರುವಂತ ಕಾರ್ಯಾಚರಣೆ ಅದು ಇಂಟರ್ನ್ಯಾಷನಲ್, ಇದು ಲೋಕಲ್, ರಿಜಿನಲ್ ಕ್ರೈಮ್ ಸ್ಟೋರಿ. ಇಲ್ಲಿ ಪ್ರತಿ ದಿವಸ ನಡೆಯುವಂತ ಆಕ್ಟಿವಿಟಿಯಲ್ಲಿ ಯಾರು ಪಾಲ್ಗೊಂಡ್ರು,
ಎಷ್ಟು ದುಡ್ಡು ಖರ್ಚಾಗಿದೆ, ಖರ್ಚು ಕೊಡಬೇಡಿ, ಹೌದಾ? ನಾಳೆ ಆಡಿಟ್ ಮಾಡಬಿಡಿ. ಎಷ್ಟು ಜನ ಪಾಲ್ಗೊಂಡಿದ್ರು, ಆತ ಹೇಳಿದಂಥ ಎಷ್ಟು ಗುಂಡಿನಲ್ಲಿ ಎಷ್ಟು ಪ್ರತಿಶತ ನಮ್ಮ ಯಶಸ್ಸಾಗಿದೆ. ಯಾಕಂದ್ರೆ ನೀವು ತನಿಖೆ ಮಾಡ್ತಾ ಇದ್ರಿ, ತನಿಖೆಯಲ್ಲಿ ನಿಮ್ಮ ಯಶಸ್ಸಿನ ಪಾಲೇನು ಅನ್ನೋ ಜನರಿಗೆ ಗೊತ್ತಾಗಬೇಕಲ್ವಾ? ಆಮೇಲೆ ಅದು ಕೇಳಬೇಕಾದ ನಮ್ಮ ಹಕ್ಕಲ್ವಾ? ಇದನ್ನ ಯಾರು ಯಾಕೆ ಕೇಳ್ತಾ ಇಲ್ಲ? ಅದು ನನ್ನ ಮೂಲ ಪ್ರಶ್ನೆ. ಒಂದು. ಎರಡು, ನನಗಿರುವಂಥ ಅನುಮಾನ ಕೇಳ್ತೀನಿ, ಇದ್ರ ಬಗ್ಗೆ ತಾವು ಹೇಳ್ಬೇಕು, ತಾವು ಇಲ್ಲಿ ಎಕ್ಸ್ಪರ್ಟ್ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ. ಈ ವಿಷಯದಲ್ಲಿ ನೀವು ನಿರಂತರವಾಗಿ 12.5 ವರ್ಷ ಕೆಲಸ ಮಾಡಿದ್ರಿ, ನಾನು ಹೊಸಬ. ನನಗೊಂದು ಅನುಮಾನ ಏನು ಅಂದ್ರೆ, ಒಬ್ಬ ಪೊಲೀಸ್ ಆಫೀಸರ್ ಮೊಹಂತಿನೋ ಅಥವಾ ಅರುಣ್ ಕುಮಾರ್ ಅವರು ಬೇರೆ ಇನ್ನೊಬ್ರು ಯಾರ ಕೂತಿದ್ರು ಅಂತ ತಿಳ್ಕೊಳ್ಳಿ. 15 ಗಂಟೆ ಅವನ ಮೊದಲು ಒಂದು ನೀವು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ರಿ. ಅದಾದ್ಮೇಲೆ ಗುಂಡಿ ತೋಡುವ ಕೆಲಸ ಮಾಡಿದೀವಿ, ಇದು ಕೋರ್ಟ್ಗೆ ಹೋಗಿ ಅವ್ನು ಸ್ಟೇಟ್ಮೆಂಟ್ ಮಾಡಿದ್ಮೇಲೆ ಶುರು ಮಾಡಿದೀವಿ ಅಂತ ಹೇಳ್ತಾರೆ. ಅವನು ಹೇಳಿರೋ ಮಾತನ್ನೇ ನೀವು ಹೇಗೆ ನಂಬ್ತೀರಿ? ಅವನ ಸಹಚರರು ಯಾರು? ಮುಂಚೆ ಈತ ಎಲ್ಲಿ ಓಡಾಡ್ತಾ ಇದ್ದ? ಇದರ ಸಂಪೂರ್ಣ ತನಿಖೆ ಆಗ್ಲಿಕ್ಕೆ ಎಷ್ಟು ದಿವಸ ಬೇಕು ಸರ್? 1 ವಾರ ಆದ್ರೂ ಬೇಕು. ಒಬ್ಬ ವ್ಯಕ್ತಿ ನೀವು ಬರೀ ಫೋನ್ ನಲ್ಲಿ ಕೇಳಕ್ಕಾಗಲ್ಲ, ಯಾವ್ದೋ ಹಳ್ಳಿನಲ್ಲಿ ಇರ್ತಾನೆ, ಇವನು ಮುಂಚೆ ಹೆಣ ಹೂಳವನು ಅಂತಂದ್ರೆ ಈತ ಪಾಪ ಕೆಲಸಚಾರದಿಂದ ಬಂದಿರುವಂತ ಮನುಷ್ಯ ಅಂತ ತಿಳ್ಕೊಳ್ಳೋಣ. ಒಬ್ಬ ವ್ಯಕ್ತಿ ಯಾವಾಗಿಂತ ಕೆಲಸಕ್ಕೆ ಇಳಿತಾನೆ, ಅವನಿಗೆ ಊಟಕ್ಕೆ ದುಡ್ಡು ಇಲ್ಲದೆ ಇದ್ದಾಗ ಹೆಣ ಹೂಳೋದು ಮತ್ತೊಂದು ಅಂತ ಇಂಥ ಕೆಲಸಕ್ಕೆ ತೊಡಗಿಸ್ಕೊಳ್ತಾನೆ, ಕೂಲಿ ಕಾರ್ಮಿಕ ಅನ್ಕೊಳ್ಳಿ. ಅವನ ಸಂಪರ್ಕದವರು ಯಾವ್ದೋ ಊರಲ್ಲಿ ಇರ್ತಾರೆ, ಅವ್ನ ಕಡೆ ಮೊಬೈಲೇ ಇರೋದಿಲ್ಲ. ಕೊಳ್ಳೇಗಾಲದಲ್ಲಿ ಇದ್ದಾನೆ, ತಮಿಳ್ನಾಡಿನಲ್ಲಿ ಇದ್ದಾನೆ, ಕೇರಳದಲ್ಲಿ. ಈತ 15 ವರ್ಷ ಈ ರಾಜ್ಯದಲ್ಲೇ ಇಲ್ಲ ಅಂತ ಅವನು ಹೇಳ್ತಾ ಇರೋದು. ಬೇರೆ ಬೇರೆ ಭಾಗದಲ್ಲಿ ಇದ್ದಾನೆ. ಅಲ್ಲಿಗೆ ನೀವು ಪೊಲೀಸ್ ಆಫೀಸರ್ ಕಳಿಸ್ಬೇಕು, ಪೇದೆಗಳನ್ನ ಕಳಿಸ್ಬೇಕು, ಮಾಹಿತಿ ಸಂಗ್ರಹ ಮಾಡಬೇಕು, ಅದನ್ನ ನೀವು ಕಂಪೈಲ್ ಮಾಡಬೇಕು. ಕಂಪೈಲ್ ಆದ್ಮೇಲೆ ಸತ್ಯಾಸತ್ಯತೆಯನ್ನ ನೋಡಿದ ಮೇಲೆ ನೀವು ಗುಂಡಿ ತೆಗೆಯಬೇಕೇ ವಿನಃ 3 ಅಥವಾ 4 ದಿವಸದಲ್ಲಿ ಗುಂಡಿ ತೆಗಿತೀರಿ ಅಂತಂದ್ರೆ ಅಪ್ರಬುದ್ಧವಾದಂತ ಕಾರ್ಯಾಚರಣೆ ಹೌದಲ್ವಾ ಅಂತ ನನಗೆ ಹೇಳಿ. ಕರೆಕ್ಟ್. ನಿಮ್ಮ ಸಂಶಯಗಳು ನನಗೂ ಇಲ್ಲೇ ಇರೋದ್ರಿಂದ ಬಂದಿತ್ತು. ಮೊದಲನೇದಾಗಿ SIT ಅವರು ಆ ವಿವರಗಳನ್ನ ಕೊಡಬಹುದಂತ. ಕೊಡ್ಬೇಕಲ್ವಾ? ಈಗ ನಮ್ಮ ಹಕ್ಕು ಅಂತ ಹೇಳುದು. ಒಂದು ಯಾವುದೋ ಒಂದು ಪ್ರಕರಣದಲ್ಲಿ ತನಿಖೆಯ ವಿಧಾನಗಳಲ್ಲಿ ತನಿಖಾಧಿಕಾರಿ ಮಾಹಿತಿ ಕೊಡ್ಲಿಕ್ಕೆ ಇಲ್ಲ ಅಂತ ಇರ್ತದೆ ಸಾಧಾರಣ ಪ್ರಕರಣ. ಆದ್ರೆ ಮನಸ್ಸು ಮಾಡಿದ್ರೆ ಮೇಲಧಿಕಾರಿಗಳು ಅದನ್ನ ಬ್ರೀಫ್ ಮಾಡಬಹುದು ಸಾಮಾಜಿಕ ಹಿತದೃಷ್ಟಿಯಿಂದ. ತನಿಖಾ ಹಂತದಲ್ಲಿರುವಂತ ವಿಷಯವನ್ನ ಯಾಕೆ ಹೊರಗಡೆ ಹೇಳಬಾರದು ಅಂದ್ರೆ, ತನಿಖೆಯ ಹಾದಿ ತಪ್ಪಬಾರದು, ಸಾಕ್ಷ್ಯಾಧಾರ ನಾಶ ಆಗಬಾರದು ಕಾರಣಕ್ಕೋಸ್ಕರ ಹೇಳ್ತಾರೆ. ಇಲ್ಲಿ ನಾಶ ಆಗುವ ಪ್ರಶ್ನೆ ಇಲ್ಲ, ತೆಗೆದ್ರು ಗುಂಡಿ ಇದೆಯೋ ಇಲ್ವೋ ಅಷ್ಟೇ ಗೊತ್ತಾಗ್ತದೆ. ಅಲ್ಲಿ ಅಷ್ಟು ರೈಫಲ್ಸ್ ಇವರೆಲ್ಲ ಇಟ್ಕೊಂಡು ಕಾಯ್ತಾ ಇರ್ತಾರೆ. ಆದ್ರೆ ನಿಮ್ಮ ಅದಕ್ಕೆ ಪೂರಕವಾಗಿ ನನಗೆ ಅನಿಸಿದ್ದೇನು ಹೇಳಿದ್ರೆ, ಈ ರೀತಿಯಾಗಿ ಬ್ರೀಫ್ ಮಾಡಿದ್ರೆ ಎಲ್ಲದರಲ್ಲೂ ಸತ್ಯವಾದ ವಿಚಾರಗಳೇ ಪ್ರಕಟ ಆಗ್ತದೆ. ಸತ್ಯವಾದ ವಿಚಾರಗಳು ಪ್ರಕಟವಾಗುವುದು ಅವರಿಗೆ ಇಷ್ಟವಿಲ್ಲ ಎನ್ನುವುದು ಇದರಿಂದ ಮೇಲ್ನೋಟದಿಂದ ಸ್ಪಷ್ಟ ಆಗ್ತದೆ. ಹಾಗಾದ್ರೆ ಮೇಲಿನ ಕೂತ ಡೈರೆಕ್ಟರ್ಗೆ ಆದಷ್ಟು ಅಪಪ್ರಚಾರಗಳು ನಡಿಬೇಕು. ಯಾಕಂದ್ರೆ 4 ಬುರುಡೆ ಇದೆ, 8 ಬುರುಡೆ ಸಿಕ್ಕಿದೆ ಅಂತ ಹೇಳಿದಂತ ಯಾವ ಯೂಟ್ಯೂಬರ್ಸ್ ಮೇಲೂ ಕೇಸ್ ಆಗಿಲ್ಲ. ಕೇಸ್ ಆಗಿದ್ದು ಜನ ಹೊಡೆದು, ಆತರ ಸುಳ್ಳು ಹೇಳಿದವರಿಗೆ ಜನ ಹೊಡೆದು. ಯಾವುದೋ ಒಬ್ಬ ವಕೀಲ 3 ಅಸ್ಥಿಪಂಜರ ಸಿಕ್ಕಿದೆ ಅಂತ ಹೇಳಿ ಆತ ಅಧಿಕೃತ ವಕ್ತಾರನ ಅಲ್ಲ, ಅದೇ ಸೃಷ್ಟಿಸಿದ ಪಾತ್ರಗಳು ಅಂತ ನನಗೆ ಅನಿಸುದು. ಮತ್ತೊಂದು ನೀವು ಹೇಳಿದ್ರೆ ಇದು ಅದು ಯಾಕೆ ಹೇಳ್ತಾ ಇಲ್ಲ ಅಂತ, ಇದು ಅವರ ಉದ್ದೇಶದ ಮೂಲವೂ ಆಗಿರ್ಬೋದು. ಮೈನ್ ಇದರ ಸೂತ್ರಧಾನ ಅಂದ್ರೆ ಆದಷ್ಟು ಅಪಪ್ರಚಾರಗಳಾಗ್ಲಿ, ಆದಷ್ಟು ಹಾಳಾದಷ್ಟು ನಮಗೆ ಒಳ್ಳೇದು ಎನ್ನುವಂಥದ್ದು ಇದರದ್ದು ಒಂದು ಈ ತರ ಬ್ರೀಫ್ ಮಾಡದಿರ್ಲಿಕ್ಕೆ ಕಾರಣ. ಇನ್ನೊಂದು, ನಮ್ಮ ಮಾಧ್ಯಮದವ್ರು ಹೋಗಿ ಯಾಕೆ ಮೊಹಂತಿಗೆ ಪ್ರಶ್ನೆ ಕೇಳಲ್ಲ? ಏನಿದು, ಯಾಕೆ ನೀವು ಒಂದು ಎಷ್ಟು ಮಟ್ಟಿಗೆ ಎನ್ಕ್ವೈರಿ ಮಾಡಿದ್ರಿ ಅಂತ ಕೇಳೋ ಧೈರ್ಯ ಯಾರಿಗಿಲ್ವಾ? ಅಲ್ಲ, ಕೇಳಿದ್ರೆ ಅವರು ಯಾವ್ದು ಆನ್ಸರ್ ಮಾಡಿದ್ರು. ಅಲ್ಲಿ ಸ್ಪಾಟ್ ಅಲ್ಲಿ ಇದ್ದವರು, ಈ ಪೇಪರ್ನವರು ಮೀಡಿಯಾದವರೆಲ್ಲ ನೋಡಿ ಮುಖ ಎಲ್ಲ ಸುಸ್ತಾದ ನೋಡಿ, ಇವತ್ತೇನು ಸಿಕ್ಲಿಲ್ಲ ಹೋಗಿ ಅಂತ ಆ ತರ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಮುಗಿಸ್ತಾರೆ. ಅಂದ್ರೆ ಏನು ಸಿಕ್ಲಿಲ್ಲ ಅಂತ. ಅಂದ್ರೆ ಅಲ್ಲಿ ಇದ್ದವರಿಗೆ ಸ್ವಲ್ಪ ಗೊತ್ತಾಗ್ತದೆ. ಆದ್ರೆ ನೀವು ಅಧಿಕೃತವಾಗಿ ಹೇಳಿದ್ರೆ ಅವರ ಸ್ಟೇಟ್ಮೆಂಟ್ ಹಾಕಿ ಇವರು ಸುಳ್ಳು ಬರ್ದಿದ್ದಾನಲ್ಲ, ಅವನಿಗೆ ನಾವು ಟಾಂಗ್ ಕೊಡ್ಬೋದು, ನೋಡು ಸುಳ್ಳು ನೀವು ಬರ್ದದ್ದು, ಎಲ್ಲಿ ಏನು ಸಿಕ್ಲಿಲ್ಲ ಅಂತ. ಅವರು ಅದಕ್ಕೆ ಚೆಕ್ ಮಾಡ್ಲಿಕ್ಕೆ ಆಗ್ತದೆ. ಅಂದ್ರೆ ಅಧಿಕೃತವನ್ನು ಬಹಿರಂಗಪಡಿಸುವ ಉದ್ದೇಶವೇ ಇಲ್ಲ. ಅಂದ್ರೆ ಅಪಪ್ರಚಾರ ನಡೀಲಿ ಎನ್ನುವುದು ಉದ್ದೇಶ ಅಂತ ನನಗೆ ಅನಿಸ್ತಾ ಇದೆ. ಈ ಮೋಡಸ್ ಆಪರಂಡಿ ಉದ್ದೇಶವೇ ಅಪಪ್ರಚಾರ ಅಂತ. ಇಷ್ಟವರೆಗೆ ಮಾಡ್ತಾ ಇರುವುದು ಅದು ಸಕ್ಸಸ್ ಆಗ್ತಾ ಇರುವುದು ಅದು. ನೀವು ಹೇಳಿದ್ರಿ ಬಂದ ತಕ್ಷಣ ಅವನಂತರ ಕ್ರಾಸ್ ಚೆಕ್ ಮಾಡಿ ಮಂಪರ ಪರೀಕ್ಷೆ ಇವರೆಲ್ಲ ಮಾಡಿದ್ರು. ಅದು ಅಪ್ರಬುದ್ಧತೆ ಅಲ್ವಾ ಅಂತ. ಉದ್ದೇಶವೇ ಅದಾಗಿರ್ಬೋದು. ಉದ್ದೇಶವೇ ಹಂಗ್ ಮಾಡ್ಬೇಕು. ಯಾಕೆ ಹೇಳಿದ್ರೆ ಇವ್ರು ಹೇಳಿದ್ದೇ SIT, ಇವ್ರು ಹೇಳಿದ್ದೇ ಜನಗಳು, ಇನ್ನು ಕೆಲವರು ಆಫೀಸರ್ ಹೆಸರು ಬೇರೆ ಮತ್ತೆ ಯಾರ್ಯಾರು ಇರಬಾರ್ದು ಅಂತ ಪುನಃ ಏನೋ ಸುಜಾತ ಪರ ವಕೀಲನೋ ಇನ್ಯಾವನೋ ಸ್ಟೇಟ್ಮೆಂಟ್, ಅವನು ಸರಿ ಇಲ್ಲ ಅವನನ್ನು ಹೊರಗೆ ಕಳಿಸಿ, ಇವನು ಸರಿ ಇಲ್ಲ ಇವನನ್ನು ಹೊರಗೆ ಕಳಿಸಿ, ಅವನ ಮೇಲೆ ಒತ್ತಾಯ
ಈ ಆರೋಪಿ ಎಂತ ಪುಣ್ಯಾತ್ಮ, ಅವನೇನು ದೇವಲೋಕದಿಂದ ಬಂದವನು, ಅವನು ಅತ್ಯಾಚಾರ ಮಾಡಿ ಕೊಂದಂತ ಹೆಣವನ್ನು ಹೂತಂತ ಆರೋಪದಲ್ಲಿ ಈಗ ಜೀವಂತ ಇರುವವನು ಅವನವನ್ನೇ. ಅವನಿಗೆ ಇವರು ರಾಜಮರ್ಯಾದೆಯಲ್ಲಿ ಕಾರ್ನಲ್ಲಿ ಕರ್ಕೊಂಡು ಬರೋದು, ಗನ್ಮ್ಯಾನ್ಗಳು. ಇವನು ಸಂಜೆ ಆದ್ಮೇಲೆ ಹೋಗಿ ಕೂತ್ಕೊಂಡು ಪಾರ್ಟಿ ಮಾಡೋದು, ಅಲ್ಲಿ ಸಮಾಲೋಚನೆ, ಮಂತ್ರಾಲೋಚನೆ. ಇದೇ ಮಂತ್ರಾಲೋಚನೆ ಸೈಡ್ ಇಫೆಕ್ಟಿನಿಂದಾಗಿ ಅವನು 10ನೇ ಸಮಾಧಿ ಆದ್ಮೇಲೆ 11ನೇ ಸಮಾಧಿ ಮೇಲೆ ಕಳಿಸಿದ್ರು. ಬಹುಶಃ ಅವನಿಗೆ ಮಾಹಿತಿ ಬಂದಿರಬೇಕು ಅಲ್ಲಿ ಇರಬೇಕು ಅಂತ. ನೀವು ಏನು ಸಿಗ್ತಾ ಇಲ್ಲ, ಏನು ಮಂತ್ರಾಲೋಚನೆ ಆಗಿ ಅಲ್ಲೊಂದಿದೆ, ನೀವು ಅಲ್ಲಿಗೆ ಕಳಿಸಿ ಅಂತ ಮಾಡಿ ಈ ಮೀಡಿಯಾಗಳಿಗೆ ಕ್ಯಾಮರಾಗಳನ್ನ, ಅಂದ್ರೆ ಇದಕ್ಕೆ ಸೋಷಿಯಲ್ ಮೀಡಿಯಾದ ಕ್ಯಾಮರಾಗಳಿಗೆ ಒಂದು ಆಹಾರ ಬೇಕಲ್ಲ. ಏನ್ ಸರ್, BBC ಅಲ್ಲಿ ಬಂದಿದ್ದೆ ಮಾಸ್ ಬರಿಯಲ್, ಧರ್ಮಸ್ಥಳ ಫೈಲ್ಸ್, ಅಲ್ ಜಜೀರಾ, ಅದರಲ್ಲೆಲ್ಲ ಏನು. ಈಗ ನಿನ್ನೆ ಒಂದು ವಿಡಿಯೋ ಬಂತು, ಸಮೀರ ಎಂಬಂತಹ ಒಬ್ಬ ಹೀರ ಅವನು ಧರ್ಮಸ್ಥಳದ ದೇವಸ್ಥಾನದಲ್ಲಿ ಅಂತ ಹೇಳ್ತಾನೆ ಅವನು. ಆ ವಿಡಿಯೋದಲ್ಲಿ ನಾನು ಅದನ್ನು ಕಳಿಸಿದೆ SP ಇವರ ಗ್ರೂಪಿಗೆ. ಅವರು ಹೇಳ್ತಾರೆ ಅಲ್ಲಿ ಇಷ್ಟೊಂದು ಆಗಿದೆ, ಸಮೀರ ಇಲ್ದಿದ್ರೆ ಎಷ್ಟೋ ಯುವತಿಯರ ಪ್ರಾಣಹಾನಿ ಆಗ್ತಿದೆ. ಓಪನ್ ಸರ್, ನನ್ನ ಇದ್ರಲ್ಲಿ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷ ಹುಡುಗಿಯರು ಹೇಳುದು ಸರ್, ಲೇಡೀಸ್ ಲಕ್ಷ. ಈಗ ಎಷ್ಟು ನಾನು ಮಾತಾಡೋ ಮುಂಚೆ ನೋಡಿದೆ, ಅಂದ್ರೆ ಎಷ್ಟೊಂದು ಅಪಪ್ರಚಾರಗಳು ಎಗ್ಗಿಲ್ಲದೆ ನಡೀತಾ ಇದೆ. ಅದಕ್ಕೆ ಸರಿಯಾಗಿ ಇವರಿಗೆ ಆ ಅಪಪ್ರಚಾರ ವಿರೋಧಿಸಲಿಕ್ಕೆ ಯಾವ ನ್ಯಾಯಾಂಗದ ಸಹಿತ ಬಲ ಸಿಗ್ತಾ ಇಲ್ಲ. ಈಗ ಅವರ ಅದನ್ನ ತಡೆಯಾಜ್ಞೆಯನ್ನ ಕೂಡ ಸ್ಟೇ ಕೊಡ್ಲಿಕ್ಕೆ ನಿರಾಕರಿಸಿ ಮಾಡಿದ್ದಾರೆ ಅಪಪ್ರಚಾರ ನಡೆಸಲಿಕ್ಕೆ. ಅಂದ್ರೆ ಇದು ಏನೋ ದೊಡ್ಡ ಮಟ್ಟದ ಷಡ್ಯಂತ್ರ ಕೂಡ ಆಗ್ತಾ ಇದೆ. ದೊಡ್ಡ ಲಾಬಿ, ಅಂದ್ರೆ ದೊಡ್ಡ ವಕೀಲರನ್ನು ಇಟ್ಕೊಂಡು, ದೊಡ್ಡ ಮೀಡಿಯಾ ಸಪೋರ್ಟ್ ಇಟ್ಕೊಂಡು, ಯೂಟ್ಯೂಬರ್ಸ್ ಸಪೋರ್ಟ್ ಇಟ್ಕೊಂಡು, ಇದು ಧರ್ಮಸ್ಥಳದಲ್ಲಿ ಏನೋ ಧರ್ಮಕ್ಷೇತ್ರದಲ್ಲಿ ಕೆಲವೊಂದು ಆಡಳಿತ ಮಟ್ಟದಲ್ಲಿ ಏನೋ ಹೆಚ್ಚು ಕಮ್ಮಿ ಕೆಲವರಿಗೆ ಆಗಿರ್ಬೋದು. ಸಾವನು ಭೂವ್ಯಾಜ್ಯಗಳು ತುಂಬಾ ಆರೋಪಗಳು ಬಂದ್ರು, ಅವರು ಹಾಗೆ ಮಾಡಿದ್ರು, ಭೂಮಿ ತಗೊಂಡ್ರು. ಈಗ ಭೂಮಿ ವ್ಯಾಜ್ಯಗಳ ಸಂಬಂಧದಲ್ಲಿ, ಆಸ್ತಿ ಸಂಬಂಧದಲ್ಲಿ ಅಪ್ಪ ಮಗನಿಗೆ ಸರಿಯುವುದಿಲ್ಲ, ತಾಯಿ ಮಗಳಿಗೆ ಹೊಡೆದಾಟ ಆಗ್ತದೆ. ಇನ್ನು 2 ಪಾರಿಗಳಿದ್ರೆ ಅಸಮಾಧಾನ ಇದ್ದೇ ಇರ್ತದೆ. ಅದನ್ನು ಸಪರೇಟ್ ಆಗಿ ನೋಡ್ಬೇಕು. ನಾನು ಹೇಳುದು ಇದಕ್ಕೆ ಸಂಬಂಧ ಇಲ್ಲ. ನೀವು ಅದನ್ನ ಆರೋಪಗಳನ್ನ ಇದಕ್ಕೆ ಸಮೀಕರಿಸಿ ಆ ಸಿಟ್ಟನ್ನು ಅವರ ಮೇಲೆ ತೀರಿಸ್ಕೊಳ್ಳೋದಿಲ್ಲ. ನನ್ನ ಜಾಗ ಕಮ್ಮಿ ಕರೆಯದಲ್ಲಿ ತಗೊಂಡಿದ್ರು, ನನಗೆ ಗೊತ್ತಿರ್ಲಿಲ್ಲ, ರೇಟ್ ಇರ್ಲಿಲ್ಲ, ಈಗ ಕೊಟ್ಟೆ ಆಮೇಲೆ ಸಿಟ್ಟು ಮಾಡುವುದಲ್ಲ. ಇದು ಇರುವುದು ಧರ್ಮಕ್ಷೇತ್ರದ ಸಂಬಂಧಪಟ್ಟಂತ ಅಪಪ್ರಚಾರ. ಇದೊಂದು ದೊಡ್ಡ ರಾಷ್ಟ್ರೀಯ ಷಡ್ಯಂತ್ರ ಅಲ್ಲ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಏನೋ ನೆರವು ಬಂದಿರುವ ಸಾಧ್ಯತೆಗಳು ದಟ್ಟವಾಗಿರೋದ್ರಿಂದ ನಾವೆಲ್ಲ ಭಾರತೀಯರು, ಹಿಂದೂಗಳೆಲ್ಲ ಒಟ್ಟಾಗಿ ಧರ್ಮಕ್ಷೇತ್ರವನ್ನ ರಕ್ಷಿಸಬೇಕು. ಹೆಗ್ಗಡೆ ಧರ್ಮಾಧಿಕಾರಿ ಕುಟುಂಬವಲ್ಲ. ಧರ್ಮಾಧಿಕಾರಿ ಕುಟುಂಬ ಅಂತ ನಾವು ಕೈ ಬಿಟ್ರೆ ನಾವು ಇಡೀ ಧರ್ಮಕ್ಷೇತ್ರವನ್ನೇ ಕಳೆದುಕೊಳ್ತೇವೆ. ಹಾಗೆ ನಾವೆಲ್ಲ ಒಟ್ಟಾಗಿ ನಮ್ಮ ಸಂಸ್ಕೃತಿಯನ್ನ, ನಮ್ಮ ಧರ್ಮವನ್ನ, ನಮ್ಮ ರಾಷ್ಟ್ರೀಯತೆಯನ್ನ ಎತ್ತಿ ಹಿಡಬೇಕು. ಇದೊಂದು ರೀತಿಯಲ್ಲಿ ಯುದ್ಧದ ಸಂದರ್ಭ ಅಂತ ನಾನು ಹೇಳ್ತೇನೆ, ಧರ್ಮ ಯುದ್ಧದ ಸಂದರ್ಭ. ಇದನ್ನು ನಾವು ಎಲ್ಲರೂ ಒಗ್ಗಟ್ಟಾಗಿ ಎದುರಿಸಬೇಕು. ಈ ಎಲ್ಲ ಎಡಪಂಥೀಯ ಕಮ್ಯುನಿಸ್ಟ್ ವಿಚಾರಧಾರೆಗಳು ಹಿಂದಿನಿಂದಲೂ ಆವತ್ತಿನಿಂದಲೂ ಹೋರಾಟಗಳ, ನೀವು ದಂಧಕಾರ ಸಮೇತ ಇಲ್ಲಿ ಬಂದು ಹೋರಾಟ ಮಾಡಬೇಕಾದ್ರೆ ಏನು ಅಲ್ಲಿ ಧರ್ಮಕ್ಷೇತ್ರ ಎಷ್ಟೊಂದು ಒಳ್ಳೆಯ ಕಾರ್ಯಗಳನ್ನ ನಡೆಸ್ತಾ ಇದೆ ಅನ್ನೋದನ್ನ ನೋಡಬೇಕು. ಅಷ್ಟು ಅವರದ್ದು ಏನು ಗ್ರಾಮೀಣಾಭಿವೃದ್ಧಿ ಹಿಡ್ಬೋದು, ಅವರು ಏನು ಲೋನ್ ಕೊಡುವಂಥದ್ದು, ಜೀರ್ಣೋದ್ಧಾರ, ತುಂಬಾ ಸ್ವಉದ್ಯೋಗ, ರುಡ್ಸೆಟ್ಟು, ಅದರಲ್ಲಂತೂ ಏನೋ ಯಾರೋ ಒಬ್ಬರು ಮೊನ್ನೆ ಹೇಳಿದ್ರು, ಅವರು ಒಂದು ಬಾಂಗ್ಲಾದೇಶದಲ್ಲಿ ಕೊಟ್ಟಂತ ಸಾಲಕ್ಕಿಂತ ಜಾಸ್ತಿ ಇವರು ಕೊಟ್ಟಿದ್ದಾರೆ ನಮ್ಮ ಧರ್ಮಸ್ಥಳ ಕ್ಷೇತ್ರದಿಂದ. ಕ್ಷೇತ್ರ ಅಂದ್ರೆ ಅವರ ಸಂಸ್ಥೆಯಿಂದ, ಮೈಕ್ರೋ ಫೈನಾನ್ಸ್ ಇಂದ ಅಷ್ಟು ಕೊಟ್ಟಿದ್ದಾರೆ. ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದೊಂದು ದಾಖಲೆ ರೀತಿಯಲ್ಲಿ ಇದೆ. ಅಂದ್ರೆ ಅಷ್ಟು ಕೊಟ್ಟದ್ದು ಮಾದರಿ. ಅದೆಲ್ಲ ಅದರ ಮೇಲೂ ಕಣ್ಣುಗಳು ಬಿದ್ದಿದೆ, ಎಲ್ಲಾ ರೀತಿಯಿಂದಲೂ ಕಣ್ಣು ಬಿದ್ದಿದೆ. ಹಾಗಾಗಿ ಕಮ್ಯುನಿಸ್ಟರು ಅವರ ಸೇವೆಯನ್ನು ಮೊದಲು ಗುರುತಿಸ್ತಾರೆ, ಅಂದ್ರೆ ಅವರ ಮಟ್ಟ ಹಾಕ್ಲಿಕ್ಕೆ. ಹಾಗಾಗಿ ಇದು ಸೂಕ್ಷ್ಮ ವಿಷಯ. ನಾವೀಗ ಬಲಪಂಥೀಯರಲ್ಲೂ 2-3 ವಿಭಾಗಗಳಿದೆ. ಅದನ್ನೆಲ್ಲವನ್ನು ಬಿಟ್ಟು ನಾವೆಲ್ಲರೂ ಒಗ್ಗಟ್ಟಾಗಿ ಧರ್ಮಕ್ಷೇತ್ರದ ಉಳಿಸಿಗಾಗಿ ಹೊರಟೇವೆ. ನಾವು SIT ಮೇಲೆ ಆಕ್ಷೇಪ ಅಲ್ಲ. SIT ಅದೊಂದು ಅವರ ತನಿಖೆ ಏನ್ ಮಾಡ್ತಾ ಇದ್ದಾರೆ, ವಿಧಾನಗಳು ನಮಗೆ ಸರಿ ಮೇಲ್ನೋಟಕ್ಕೆ ನೋಡುವಾಗ ಏನೋ ಸಂಶಯಗಳು ಬರ್ತಾ ಇದೆ. ಅಧಿಕಾರಿಗಳು ಅವರೇ ಆಗ್ಬೇಕು ಅಂತ ಹೇಳಿದಾಗ ಸಂಶಯಗಳು. ನಾವು ಅದನ್ನು ದೂರುದಿಲ್ಲ. ತನಿಖೆ ಇನ್ನಷ್ಟು ಚೆನ್ನಾಗಿ ತನಿಖೆ ಆಗ್ಬೇಕು. ಆರೋಪಿಗಳು ಒಂದು ವೇಳೆ ಆ ಕಡೆ ಇದ್ರು ಈ ಕಡೆ ಇದ್ರು ಅರೆಸ್ಟ್ ಆಗಬೇಕು. ಆದ್ರೆ ಈ ತರ ಹೇಳ್ಕೊಂಡು ಹೋಗಿ ಏನು ಕೊನೆಗೆ ಪೇಷಂಟ್ ಇಲ್ಲ ಏನು ಆಪರೇಷನ್ ಸಕ್ಸಸ್ ಆಗ್ಬೇಕು, ಆ ತರ ಆಗಬಾರ್ದು. ಆಪರೇಷನ್ ಫೈಲು ಪೇಷಂಟ್ ಫೈಲ್ ಆಗುವ ಚಾನ್ಸ್ ಇರ್ತದೆ ಇಲ್ಲಿ. ಹಾಗಾಗಿ ಈ ತರ ಆಗಬಾರ್ದು ಅಂತ ನಮ್ಮದು ಕಳಕಳಿ ಅಷ್ಟೇ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಆಮೇಲೆ ತುಂಬಾ ನಿಮ್ಮ ಅನುಭವಗಳನ್ನ ಹಂಚ್ಕೊಂಡ್ರಿ. ಇನ್ನು ಮುಗಿದಿಲ್ಲ ಇದು ಪ್ರಕರಣ, ಇನ್ನು ಬಾಕಿ ಇದೆ. ಎಂಟ್ರಿ ಮುಗಿದಿದೆ ಅಷ್ಟೇ, ಒಂದು ಲೆವೆಲ್ಗೆ ಬಂದಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಹೆಚ್ಚಿನ ವಿಷಯಗಳನ್ನ ಮಾತಾಡೋಣ.